ಯಾರಾದರೂ ಯಾರಿಗೇ ಆದರೂ ಆನಂದವನ್ನ ಕಲಿಸಕ್ಕೆ ಬರ್ತದೇನು? ದೃಶ್ಯ ಪದಾರ್ಥಗಳನ್ನು ಕಲಿಸಬಹುದು, ಆನಂದವನ್ನು ಕಲಿಸಲಿಕ್ಕೆ ಬರ್ತೇನೆ. ಈಗ ಆನಂದದ ಗುರುತು ಎಲ್ಲರಿಗೂ ಐತಿ, ಗೊತ್ತಿಲ್ಲದನ್ನು ಕಲಿಸಬಹುದು. ಆನಂದದ ಗುರುತು ಐತಲ್ಲ, ಎಲ್ಲರಿಗೂ ಗೊತ್ತೈತಿ. ಆನಂದದ ಗುರುತಿಲ್ದವ್ರು ಯಾರ್ದಾರ? ನೀ ವಿಶ್ವವಿದ್ಯಾಲಯದಲ್ಲಿ ಕಲಿತ ನಂತರ ಆನಂದ ಗೊತ್ತಾಗ್ತಾನಪ್ಪ ನಿಮ್ಗೆ. ಈ ದೃಶ್ಯ ಪದಾರ್ಥಗಳ ಜ್ಞಾನ ಮಾಡ್ಕೊಂಡ್ರೆ ಆನಂದ ಇರ್ತೈತೇನ? ಅದು ದೃಶ್ಯಕ್ಕೂ ವಿಲಕ್ಷಣ ಐತಿ, ಏನೋ ಸೆಲೆಕ್ಷನ್ ಐತಿ ಆನಂದ. ದೃಶ್ಯ ವಿಲಕ್ಷಣ ದಿಮ್ ಗುರು ಹಿಟ್ಟು ಅಂತ. ಈ ಜಗತ್ತಿನ ಹಣಿಕೆ ಆಗಿರೋದ ಅನುಭವ ಕೊಡುವುದು, ಇದು ಎಲ್ಲ ಮರ್ತಾಗ ಅನುಭವ ಕೊಡುವುದು. ಅದಕ್ಕೆ ನಾವು ಇದನ್ನ ನೋಡಕ್ ಪ್ರಯತ್ನ ಮಾಡ್ತೇವೆ, ಹಂಗ ಅದ್ರಾಗ ಹುಡುಕ್ತೇವೆ, ಇದ್ರಾಗ ಹುಡುಕ್ತೇವೆ. ಹಂಗೆ ಯಾಕೆ ನೋಡ್ತೀವಿ? ಕಕ್ಕಾಗ ಬೇಕಿ ದಣದ ಗತಿ ಅಂತಿದ್ರು. ಅಲ್ಲೇ ಇಲ್ಲಿ ನೋಡು, ಏನೈತಪ್ಪ ನಿನಗೆ ಸಿಗ್ತೇನ? ಎಲ್ಲಿ ಹುಡುಕಾಕತ್ತೀರಿ? ಸುಳ ದಣಿತೀರಿ, ಇಲ್ಲದಲ್ಲಿ ಹುಡುಕಿ ದಣಿತೀರಿ ನೀವು ಕೆಲಸ. ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕದಿಂದ ಅದನ್ನು ಹೊಂದಬೇಕಂದು ಪ್ರಯತ್ನ ನಡೆಸೋಣ. ಅದರಿಂದ ಆಗೋದೇನು ಅಂದ್ರೆ, ವಿಷಯದ ಸಂಪರ್ಕ ಹೋಗೋದ್ರ ಪರಿಣಾಮ ಏನಾಕೈತಿ ಅಂದ್ರೆ ಧನವೂ ಆಕೈತಿ. ಯಾಕೆ ಇಲ್ಲದಲ್ಲಿ ಹುಡುಕಾಕೈತಿ? ಕಲ್ಪಿಸ್ಕೊಂಡು ಗೊತ್ತೇ ಅದ, ನೀ ಕಲ್ಪಿಸ್ಕೊಂಡಂಗಿಲ್ಲ. ಅದು ಅಂತರಂಗದಲ್ಲಿ ಐತದ, ಬಹಿರಂಗದಲ್ಲಿ ಇಲ್ಲ. ಬಾಹ್ಯ ಜಗತ್ತಿನಲ್ಲಿ ಅದನ್ನು ನಾವು ಹುಡುಕಾಕೊಂಡ್ರಿ. ಜಗತ್ತಿನ ವಸ್ತುಗಳ ಪ್ರಾಪ್ತಿಯನ್ನು ಮಾಡ್ಕೊಳಕ್ ಹೆಂಗೆ ಅವನ ವಸ್ತುಗಳ ವಿಷಯ ಸಂಗ್ರಹ ಮಾಡ್ಕೋತೀವಿ, ಹಂಗಂಗೆ ದುಃಖದ ಪ್ರಮಾಣ ಹೆಚ್ಚಾಕತಿ, ಸುಖದ ಪ್ರಮಾಣ ಹೆಚ್ಚಾಕತಿ ನೋಡ್ಕೋ. ದೃಶ್ಯ ವಿಲಕ್ಷಣದಿಂ ಕುರುಹಿಟ್ಟು ಒಂದ ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ. ಅದನ್ನು ನಾವು ಕಲ್ಪಿಸಲಿಕ್ಕೆ ಬರುವುದಿಲ್ಲ. ಅದು ಕಲ್ಪನೆಗಳನ್ನೆಲ್ಲ ಮೀರಿ ಇದ್ದದ್ದು. ಏನ್ ವಿಶ್ವವಿದ್ಯಾಲಯದೊಳಗೆ ಯಾವ ಪುಸ್ತಕದ ಮುಖಾಂತರ ಆನಂದವನ್ನು ಕಲಿಸ್ತೀರಿ ನಾವು? ಆನಂದದ ಅನುಭವ ಎಲ್ಲಿ ಅನುಭವ ಬರ್ತೈತಿ ನಿಮಗೆ? ಯಾವ ವಸ್ತುವಿನ ಮುಖಾಂತರ ಬರ್ತೈತಿ? ಅದು ಮನ್ಕಾಲ್ ಪಾರ್ಟಿ ಮ್ಯಾಗ, ತಲಿ ಬೂಡಿ ಮ್ಯಾಗ ಅನುಭವ ಬರ್ತೈತಿ. ಅಪ್ಪ ಅವ್ರು ಮರಾಠಿ ಇದನ್ನ ಹೆಚ್ಚು ಬಳಸ್ತಿದ್ರು ಅವಾಗ. ಡೋಕ್ಯಾಚಿ ಕೌಟೆವರ ಕಾಯಿ ಹುಡುಗಾಟಿ ಹೊಟ್ಟೆವರ ತಲಿ ಬೂಡಿ ಮ್ಯಾಗ, ಮಣ್ಕಾಲ್ ಪಟ್ಟಿ ಮ್ಯಾಗ ಸಿಗ್ತೈತಿ, ಅನುಭವ ಬರ್ತೈತಿ. ನಾವು ಬ್ರಹ್ಮಸೂತ್ರ ಎಲ್ಲಿ ಅನುಭವ ಬರ್ತೈತಿ ನಮ್ಗೆ? ಅಭ್ಯಾಸ ಮಾಡ್ಲಿಕ್ಕೆ ಪರಿಶುದ್ಧವಾದ ಅಂತಃಕರಣ ಬೇಕಾದ್ರೆ. ಅಂತರಂಗದಲ್ಲಿ ಅನುಭವ ಬರುವಂತಹದ್ದು ನಾವು ಎಲ್ಲಿ ಹುಡುಕಾಕತ್ತೇವೆ? ಅದನ್ನ ಬಹಿರ್ಮುಖರೊತ್ತಿಯೊಳಗೆ ಹುಡುಕಾಕತ್ತೀವಿ. ಶ್ರುತಿ ಸಾರಿ ಹೇಳ್ತತಿ, ಅಂತ ಸುಖವಂತರ ಆರಾಮ ಅಂತರ್ ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣ ಬ್ರಹ್ಮಭೂತೋ ಅಧಿಗಚ್ಚತಿ ಅಂತ. ಅಂತರಂಗದಲ್ಲಿ ಅನುಭವ ಬರೋದನ್ನು ನಾವು ಬಹಿರಂಗದಲ್ಲಿ ಹುಡುಕಾಕ ಹೋಗಿ ದಣಿತೇವೆ. ಅನುಭವಗಳೆಲ್ಲ ಅದನ್ನ ಹೇಳ್ಕೊಂತ ಬಂದಾರಿಲ್ಲ. ಹೊರಗೆ ನೋಡ್ಬಾರಪ್ಪ, ನಿನ್ನ ಒಳಗದ, ನಿನ್ನೊಳೆಯುವುದು ಅಂದರೆ ಏನ್? ಈ ಜಗತ್ತಿನೊಳೆಯುವುದು ಅಂದಿಲ್ಲ, ಈ ಶರೀರದೊಳೆಯುವುದು ಅಂದಿಲ್ಲ, ಜಗತ್ತಿನ ಯಾವುದೇ ವಿಷಯ ವಸ್ತುಗಳಲ್ಲಿ ಐತೆ ಅಂದಿಲ್ಲ. ಅದನ್ನು ನಿನ್ನೊಳೆಯುವುದು ಅಂದ್ರೆ ನೀನು ಯಾರು? ಇದನ್ನ ಆತ್ಮ ಸಂಶೋಧನೆ ಮಾಡಬೇಕು. ಸತ್ಯ ಪದ, ನಿತ್ಯ ಪದ, ಆನಂದ ಪದ ನಿನ್ನೊಳಗೆ ಐತೆಪ್ಪ. ಅದು ನಿನ್ನ ಬಿಟ್ಟು ಹುಡುಕಿದ್ರೆ ಅದು ಸಿಗುದಿಲ್ಲ. ಸುಳ್ಳ ದಣಿತಿ, ಇಲ್ಲದಲ್ಲಿ ಹುಡುಕಿ. ಎಲ್ಲಿ ಸಿಗ್ತೈತಿ ಅದು? ಬ್ರಹ್ಮಸೂತ್ರ ಪುಸ್ತಕದಾಗ ಹುಡುಕಿದ್ರೆ ಸಿಗ್ತೈತನ? ಬಹಳ ಶಬ್ದ ಕಲಿ ಅಂತ ಹೇಳ್ಯಾರು, ಏನು ಬ್ರಹ್ಮಸೂತ್ರ ಅಭ್ಯಾಸ ಮಾಡ ಅಂತ ಹೇಳ್ಯಾರು? ಬಹಳಷ್ಟು ಮಾತು ಶಬ್ದ ಬಿಡ್ಬಿಡ್ಸೋತ ಕೂತ್ರ ಅನುಭವ ಬರ್ತೈತಿನ? ಬಹುನ್ ಶಬ್ದಾನ್ ವಿಮುಂಚತಃ ಅಂದ. ಬಹಳಷ್ಟು ಮಾತಾಡೋದು ಬಿಟ್ಟು ಬಿಡ್ರಿ. ಅದನ್ನ ಸುಳ್ಳ ವಾಣಿಗೆ ದನು ಆಕೈತಿ.
ಏನ್ ಸ್ವಲ್ಪ ಮೌನದಿಂದ ತಿಳ್ಕೊಳಿಕ್ ಬರ್ತದ ಅದನ್ನ. ಏನ್ ಮನಸ್ಸು ಮೌನ ಆಗ್ಬೇಕಲ್ಲ, ಸುಮ್ಮನೆ ಇದ್ದಾಗ ಅನುಭವ ಬರುವಂತಹದ್ದು. ಮಾತಾಡೋದು ಬಂದ್ ಮಾಡೋದು. ಇನ್ನು ಡೊಂಬರಾಟವನ್ನು ಸಾಕು ಮಾಡಿದೆ ಅಂದ. ಮಾತಾಡೋದು ಡೊಂಬರಾಟನ ಅಂದಾರ ಅದನ್ನು. ಮಂದಿ ಕುಡ್ಸೋದು ಅದಿಲ್ಲ ಮಾತಾಡೋದು. ಅವ್ ಹೌದು ಅನ್ಬೇಕು. ಅವ ಎದಕ್ಕೆ ಬೇಕಾಗೈತಿ? ಅನುಭವವನ್ನು ನೋಡ್ಕೋ, ಮೌನದ ಅಂತರ್ಭಾವವನ್ನು ಅನುಭವಿಸಿಕೋ. ಎಲ್ಲ ಉಪಾಧಿಗಳ ಸಂಘ ಕೈ ಬಿಡೋದು. ಶರೀರ ಮುಂತಾದ ಉಪಾಧಿಗಳ ಸಂಬಂಧವನ್ನು ಕೈ ಬಿಡೋದು. ಅಂತರ್ಮುಖ ವೃತ್ತಿಯೊಳಗೆ ಅದನ್ನು ಅನುಭವ ಮಾಡ್ಕೋ. ಏನು ನಿದ್ದೆಯನ್ನು ಮಾತಾಡ್ತೀವೋ ಏನು ಅನುಭವಿಸ್ತೀವಿ ಅದನ್ನ. ತಾತ್ಪೂರ್ತಿಗೆ ಆರಾಮ್ ಇರ್ಬೇಕಾದ್ರೆ ಅದನ್ನ ಹೆಂಗ ಕಂಡು ಹಿಡಿದೆ ಅಂದ್ರೆ, ಅದು ಏನಾರು ಮಾತಾಡಿದೇನೆ ಇಲ್ಲ, ಹೆಂಗ ನೀ ಅದನ್ನ ಅನುಭವಿಸಿ ನೋಡು. ಸುಮ್ಮನೆ ಇದ್ದ ಅನುಭವಿಸ್ತಿಲ್ಲ ಅದು. ಯಾವ ಮಾತಾಡೋದಿಲ್ಲ. ಶಬ್ದಗಳು ಭಾಳ ಆಗಕತ್ತ ಬೇಯ್ತಿ. ಏಯ್ ಸಪ್ಲ ಬಂದ್ ಮಾಡಿ ನಿದ್ದೆ ಮಾಡೋ ಟೈಮ್ನಾಗ ಏನಂತಿ ಬೇಕಾದಂತ ಅದೈತೆ ಅಂದ್ರೆ ರಿಕಾರ್ಡ್ ಬಂದ್ ಒಗಿಲಿ ನಾವು ಬಂದ್ ಮಾಡ್ತೀವಿ ಅದನ್ನ ಅಂತ ಸಿಟ್ಟು ಬರ್ತೈತೆ. ಹೌದಿಲ್ಲ? ಅಂತ ಶಾಂತ ವಾತಾವರಣ. ಅಗ್ನಿ ಶಾಂತ, ಫಿಲ್ಟರ್ ಆಫ್ ಸೈಲೆಂಟ್ ಅಂತಿದ್ರು ಅಜ್ಜವ್ರು. ಒಂದು ಸೂಜಿ ಬಿದ್ದರೆ ಸಪ್ಪಳ ಆಕೈತಿ. ಹೌದಿಲ್ಲ? ಅಷ್ಟೊಂದು ಶಾಂತ. ನಾವು ಆಳವಾಗಿ ಆ ಅನುಭವವನ್ನು ನಾವು ಮಾಡ್ಕೋಬೇಕು. ಏನ್ ಅವಾಗ ಮನಸ್ಸಿನ ವೃತ್ತಿ ಹರಿದಾಟ ನಿಂತಾಗ ಪ್ರತಿಯೊಬ್ಬರಿಗೆ ಅದು ಅನುಭವ. ಯಾಕೆ ಎಲ್ಲರೂ ಅದೇ ಸ್ವರೂಪಿಗಳದೇವು. ನಮ್ಮನ್ನು ನಾವು ತಿಳ್ಕೋಬೇಕಂದ್ರೆ ಇವನ್ನೆಲ್ಲ ಬಂದ್ ಮಾಡ್ಬೇಕು. ಬಹಳಷ್ಟು ಮಾತಾಡೋದು ಇವನ್ನೆಲ್ಲ ಬಂದ್ ಮಾಡ್ಬೇಕು. ಯಾವ ಶಬ್ದ ಪ್ರಯೋಗನೂ ಇಲ್ಲ. ಆನಂದದ ಅನುಭವ ಮಾಡ್ಕೊಳಕ ಯಾವ ಮಂತ್ರನೂ ಬೇಕಾಗಿಲ್ಲ ಅಂತ. ಏನ್ ಪ್ರತಿಯೊಬ್ಬರಿಗೆ ಸುಮ್ಮನೆ ಇದ್ದಾಗ, ಏನು ಮನಸ್ಸು ಸುಮ್ಮನೆ ಇದ್ದಾಗ ಅದು ಅನುಭವ. ಆ ಅಭ್ಯಾಸ ನಾವು ಮಾಡ್ಕೋಬೇಕಾಗಿ. ವಾಸನಾ ನಾಶ ಆದಾಗ ಬರ್ತೈತೆ ಅದು. ಮನಸ್ಸು ಸುಮ್ಮನೆ ಇರ್ತೈತೆ. ಒಳಗ ವಾಸನೆಗಳಿದ್ವು ಅಂದ್ರೆ ಸುಮ್ಮನೆ ಕುಂಡ್ರ ಕೊಡೋದಿಲ್ಲ. ಎಬಸ್ಕೊಂಡು ಯಾತ್ ಮಾಡ್ತೈತಿ. ಯಾರ್ಯಾರಿಗೆ ಯಾವ ವಾಸನೆಗಳಿದಾವ ಅದನ್ನ ಎಳ್ಕೊಂಡು ಹೋಗ್ತೈತಿ. ಹೊರಮುಖ ಆಗಿಬಿಡ್ತೈತೆ. ಅಂತರ್ಮುಖಿ ಆಗ್ಬೇಕಾತಂದ್ರೆ ವಾಸನೆಗಳನ್ನು ವಾಸನೆ ಇರಿಸದೆ. ಅವಾಗ ಮನಸ್ಸಿನ ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯುವುದಾಗದು ನಿಜ ಸುಖವು. ತನ್ನ ತಾನು ಎಡೆಬಿಡದೆ ಅರೆಯಲು ಅನಿಯದಾತನಿಗೆ. ಎಡೆಬಿಡದೆ ಅಭ್ಯಾಸ ಸತತ ನಡಿಬೇಕು. ಆಗುದಿಲ್ಲ ಅಂತ ಕೈ ಬಿಡಿಂದ್ರ ನಿರಾಶವಾದಿ ಆಗಬೇಡ. ನಮ್ಮಂಥವ್ರಿಗೆ ಹೆಂಗಾಕೈತಿ ನಿರಾಶೆ ಆಗ್ಬೇಡ. ಹಂಗಿದ್ದಿದ್ರೆ ಅದನ್ನ ಹೊಂದಾಕ ಹಾಕಿದ್ದಿಲ್ಲ. ನಮ್ಗೇನಾಕೈತಿ ಬಿಡ ಅಂತ ಬಿಟ್ಟು ಬಿಟ್ಟಿದ್ರೆ ಹಾಕಿದ್ದಿಲ್ಲ. ಪ್ರಯತ್ನ ಮಾಡು. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಎಷ್ಟು ಸಲ ಚಂಚಲಕೈತಿ, ಎಲ್ಲಿ ಮಟ್ಟ ಆಕೈತಿ ಅದು ಮನಸ್ಸು ತಿಳಿಗೇಳಿ ಸರಿಯಾದ ತಿಳುವಳಿಕೆ ಆಗೋ ಮಟ್ಟ ಚಂಚಲಕೈತಿ. ಯಾವ ವಸ್ತುವಿನ ದೋಷ ದರ್ಶನ ಆಗೋ ಮಟ್ಟ. ದೋಷ ದರ್ಶನ ಒಮ್ಮೆ ಆತಂದ್ರೆ ಅತ್ತಾಗಿಂದ ಹೋಗೋ ನೀನು ಅದನ್ನೇನಂತೀವಿ. ಗೊತ್ತಿಲ್ಲದಕ್ಕೆಲ್ಲ ಅದಕ್ಕೆ ಮಾಡಿಕೊಡ್ಬೇಕು ಮನಸ್ಸಿಗೆ. ಅದಕ್ಕೆ ಖಾತ್ರಿ ಮಾಡಿಕೊಡ್ಬೇಕು. ಅದಕ್ಕೆ ಆ ಪ್ರಯತ್ನ ನಾವು ಮಾಡೋದಿಲ್ಲ, ಬಿಟ್ಟು ಬಿಡ್ತೇವೆ ಅದನ್ನ. ಮತ್ತು ಅದು ಹೆಂಗ ಆಕೈತೆ ಅದ್ರ ಚಾಡಿ ಅದ್ರಂಗ ಅದು ಎತ್ತು ಹೋಗತ್ತೆ, ಅದನ್ನ ಬಿಟ್ಟು ಬಿಡ್ತೇವೆ. ಅದಕ್ಕೆ ವಿವೇಕ ಅನ್ನುವಂಥ ಕಾವಲುಗಾರನನ್ನ ಬೆನ್ನು ಹಚ್ಚಬೇಕು. ಎಲ್ಲೆಲ್ಲಿ ಹೋಗೈತಿ ಅದು ಮನಸ್ಸಲ್ಲಿ ಏನೈತಿ ನೋಡಂಗ ನಿಮ್ಗೆ ಅದ್ರ ಪರಿಣಾಮ ಏನಾಕೈತಿ. ಎಲೆ ಕಾಕು ಮನಸ್ಸವಿ ನಿನಗೆ ಅದರಲ್ಲಿ ಏನುಂಟು ಅಂತ. ಇದೇ ಅಭ್ಯಾಸ. ಮನಸ್ಸನ್ನು ವಿಷಯಗಳ ಕಡೆಗೆ ಹೋಗದಂಗ ಮಾಡಿದಾಗ ನಿನಗೆ ಅದು ಆನಂದ ಆರಾಮನ ಇರ್ತೀನಿ. ಯಾಕೆ ದನಿತೈತಿ ಅಂದ್ರೆ ವಿಷಯ ಚಿಂತನೆ ಮಾಡಿ ದನಿತೈತಿ. ವಿಷಯ ಚಿಂತನೆಗೆ ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂದ್ರೆ ಮನಸ್ಸಿಗೆ ದನು ಆಗೋ ಪ್ರಸಂಗನ ಬರುದಿಲ್ಲ. ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಹೋಗಿ ಎಲ್ಲೈತಿ ಅಲ್ಲಿ ದನು ಹೋಗ್ತೈತಿ. ಅದು ಎಲ್ಲಿ ಇಲ್ಲ ಅಲ್ಲಿ ದನು ಹೋಗೋ ಪ್ರಸಂಗನ ಬರುದಿಲ್ಲ. ನಿದ್ದೆ ಹತ್ತಾಗ ಅವು ಯಾವೂ ಇಲ್ಲಲ್ಲ. ಯಾವ ಇಂದ್ರಿಯಗಳು ಇಲ್ಲ, ವಿಷಯಗಳ ಸಂಪರ್ಕ ಇಲ್ಲ, ವಿಷಯಗಳು ಇಲ್ಲ, ಎರಡು ಸಂಪರ್ಕ ಹೋಗಿಲ್ಲ ಅಲ್ಲಿ. ಅಂದಾಗ ಆರಾಮ ಇರ್ತೀವಿ. ಹಂಗ ಇರಕ್ಕಲಿ ಎಚ್ಚರಿಕೆ ಒಳಗು. ಯಾವುದೇ ವಿಷಯಗಳ ನೆನಪು ಮಾಡಲೇ ಇದ್ರೆ ನೀ ಆರಾಮ ಇರ್ತೀನಿ. ನಿನ್ನಷ್ಟಕ್ಕೆ ನೀ ಇದ್ರೆ ಆರಾಮ ಇರ್ತೀನಿ.
ಅದ ನಿನ್ನಷ್ಟ ಇದ್ದಕ್ಕಿದ್ದಂಗೆ ಇರುದ, ಅದ ನಿನ್ನ ಸ್ವರೂಪ. ಇದ್ದಕ್ಕಿದ್ದಂಗಿದ್ರೆ ಈ ಗದ್ಲೆಯಲ್ಲಿ ಐತಿ ನೀನು. ಇದ್ದಕ್ಕಿದ್ದಂಗೆ ಆಗ್ಲಿಕ್ಕೆ ಏನೇನ ಮಾಡಕ್ ಹೋಗಿ ಗದ್ದಲಕ್ಕೆ ಬೀತೀನಿ. ಗದ್ದಲ್ದಂಗೆ ಬೀತೀನಿ. ಹೆಂಗ್ ಎದ್ದ ಹಿಂದಕ್ಕೆ ಬರ್ತೀವಿ ಮುದುಕಿ ಅಂತ ಶರೀಫರು ಹೇಳ್ಯಾರಲ್ಲ. ಬಿದ್ದ ಇಲ್ಲಿ ಒದ್ದಾಡಿದ್ರೆ ಗದ್ದಲ್ದಾಗ ಇಂದ್ರಿಯಗಳ ಗದ್ದಲಕ್ಕೆ ಬೀದ್ದೆ ಅಂದ್ರೆ ಅವ ಇಂದ್ರಿಯಗಳ ಗದ್ದಲ. ಒಂದಿಲ್ಲ ಒಂದು ಚಾಲೂನನ ಅದ. ಕಣ್ಣಿನ ವ್ಯಾಪಾರ ಮುಗಿಕುಲೆ, ಮೂಗಿಂದು ವ್ಯಾಪಾರ ಮುಗಿಕುಲೆ, ಬಾಯಿ ನಾಲಿಗೆದು ಮುಗಿಕುಲೆ. ಯಾಕ್ರಿ ಅವನ್ ಕಿವಿದು, ಚರ್ಮದ್ದು, ಆ ಗದ್ದಲ ಬಿದ್ರೆ ಹೆಂಗ್ ಬರ್ತೀನಿ? ಗಂಟಿ ಚೌಡ್ಯಾರ ಅನ್ನೋದು ಹೌದಿಲ್ಲ? ಅವೆಲ್ಲ ಕಾಮ ಕ್ರೋಧಾದಿಗಳು ಬೆನ್ನು ಹತ್ತುವ ನಿನಗೆ. ಅದೇ ಇದ್ರ ಬೆನ್ನು ಹತ್ತೀನಿ, ಅದ್ರ ವಿಮಾನ ಹಿಡ್ಕೊಂಡು ಇನ್ನೊಬ್ರು ಪೀಡಾ ಕೊಟ್ಕೊಂಡು ಅಡ್ಡಾಡ್ತೀನಿ. ಏನ್ ಗಂಟಿ ಚೌಡ್ಯಾರ ಅಂತ ಕಾಮ ಕ್ರೋಧಾದಿಗಳೇ ಅಂದರು. ವಿಷಯ ಸಂಬಂಧ ಹೌದಿಲ್ಲ ಅವೆಲ್ಲ ಬರುವುದು. ಕಾಮ ಕ್ರೋಧಾದಿಗಳು ಬರುವ ಎಲ್ಲದ ಸಂಬಂಧ ವಿಷಯದ ಆಶಯ ಸಂಬಂಧ ತೊರೆ ಅದನ್ನೆಲ್ಲ ಬಿಟ್ಟು. ಕಾಮ ಕ್ರೋಧಾದಿಗಳು ಕಾಟ ಇಲ್ಲಿ ಬರ್ತದೆ ನಿನಗೆ, ವಿಷಯಗಳ ಗೊಡವಿ ಕೈ ಬಿಟ್ಟು. ಬ್ರಹ್ಮಸೂತ್ರ ಅಭ್ಯಾಸ ನಡೀತಿ ಅಂದ್ರೆ ತೃಪ್ತಿ ಇದ್ದೇ ಇರ್ತೈತಿ. ತದ್ವಿರುದ್ಧ ವಿಷಯ ಸೂತ್ರ ಅಭ್ಯಾಸ ನಡೆದ್ರೆ ಎಲ್ಲಿಂದ ತೃಪ್ತಿ ಬರ್ಬೇಕು? ನಮ್ಗೆ ಯಾಕೆ ತೃಪ್ತಿ ಇಲ್ಲ ಅಂದ್ರೆ ಆನಂದದ ನೆನಪಿನಾಗ ಇರಕ್ಕಾಗಲ್ಲ. ಬ್ರಹ್ಮಸೂತ್ರ ಅಭ್ಯಾಸ ಇಲ್ಲ. ಬಹಳ ಶಬ್ದ ಕಲಿ ಅಂತ ಹೇಳ್ಯಾರು, ಬ್ರಹ್ಮಸೂತ್ರ ಅಭ್ಯಾಸ ಮಾಡಂತ ಹೇಳ್ಯಾರು. ಇದ ಕೇಳೋದನ ನಮ್ದು ಇದಂತ ತಿಳ್ಕೊಂಡ ಸಾಧನ. ನ ಪ್ರವಚನೇನ ಲಭ್ಯ. ಬಹಳಷ್ಟು ನೀ ಹೇಳೋದ್ರಾಗಿ ಉಪಯೋಗಿಲ್ಲ. ಅದು ಹೇಳೋದು ಯಾರು, ಕೇಳೋದು ಯಾರು? ನೀ ಯಾರು ನೋಡ್ಕೋ, ನಿನ್ನ ಆತ್ಮ ನಿರೀಕ್ಷಣೆ ಮಾಡ್ಕೋ ಇದ್ರಾಗ. ಅದು ಬುದ್ಧಿ. ಯಾಕ್ರಿ ಆ ಶನೆತನ ಬಹಳ ಆಗೈತೆ ಅಂತ ಅದು ಬುದ್ಧಿ, ಅದನ್ನ ನಾನು ಅಂತ ತಿಳ್ಕೊಂಡೆ. ಬಹಳ ಶಾನೆ ಆಗಿದ್ದು ನಾನೆಲ್ಲ ದಾಟ ಆದದ್ದು ನಾನು. ಏನು ತಿಳಿವಲ್ಲ ಅನ್ನೋದು ಯಾವುದು, ತಿಳಿತೈತಿ ಅನ್ನೋದು ಯಾವುದು? ನೀ ಯಾರು ನೋಡ್ಕೋ. ಅವನು ಹಚ್ಕೊಂಡ ನೀ ಬಳಲ್ತಿ. ನಾನಾ ಹೇಳೇನು ಶಾಣ್ಯ, ನನಗ ಬಂತು ಅಹಂಕಾರ ಬಂತು. ಹೊಗರಿ ಕುಲೆ ಭಾಳ ಚಲೋ ಹೇಳ್ತಾನಪ್ಪ. ಎಲ್ಲರೂ ಒಳ್ಳೆ ಹುರುಪಾಗಿಬಿಡ್ತಾರ. ಬಂದು ಬಿಡ್ತೈತೆ. ಯಾವ್ದಾರ ಅಂದಿದ್ದಿತ್ತು ಬಿಡಮ್ಮ, ಯಾವ್ದಾರ ಹೇಳಿದ್ದಿತ್ತು ನಾನು, ಯಾವ್ದಾರ ಶಾಣೆ ಆಗಿದ್ದಿತ್ತು, ಯಾವ್ದಾರ ದಡ್ಡ ಆಗಿತ್ತು. ನಾ ಯಾಕೆ ಶಾಣೆ ದಡ್ಡ ಆಗಕ್ಕೆ ಹೋಗ್ಲಿ? ಬುದ್ಧಿಯ ಧರ್ಮವಲ್ಲ. ಆತ್ಮನಲ್ಲಿ ಇವು ಯಾವೂ ಇಲ್ಲ. ನಾವು ಬ್ರಹ್ಮಚಾರಿಗಳಿದೇವು, ಏನು ಬ್ರಹ್ಮಚಾರಿಗಳಿದೇವು ಅಂದ್ರೆ, ಬ್ರಹ್ಮಚಾರಿ ಅಂದ್ರೆ ಬ್ರಹ್ಮ ಭಾವದಲ್ಲಿ ನೆಲೆಯಾಗಿ ನಿಲ್ಲುವುದು ಅಂತಾರೆ. ಮನಸ್ಸು ಅನ್ಯ ವಿಷಯಗಳ ಕಡೆಗೆ ಹೋಗದಂಗೆ ಬ್ರಹ್ಮ ಭಾವದಲ್ಲಿ ನೆಲೆಯಾಗಿ ನಿಲ್ಲುವುದು. ಇದು ಪಾರಮಾರ್ಥಿಕ ಅರ್ಥ. ನಾವು ಮದುವೆ ಮಾಡ್ಕೊಳ್ಳೆ ಒಂದೇ ಆ ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳೋದಕ್ಕೆ ಅಂತೇವೆ. ಆಗ್ರಿ ಅಲ್ಲ, ನಿಜವಾದ ಬ್ರಹ್ಮಚಾರಿ ಅಂದ್ರೆ ಬ್ರಹ್ಮ ಭಾವದಲ್ಲಿ ಮನಸ್ಸು ನೆಲೆಯಾಗಿ ನಿಲ್ಲಬೇಕು. ಎತ್ತು ಹೋಗಬಾರ್ದು ನನ್ನ ಮನಸ್ಸು. ಬೇಕಾದ ಕಂಡತಿಂದ್ರು ಹೋಗಬಾರ್ದು ನಿನಗೆ ಮನಸ್ಸು. ಬ್ರಹ್ಮ ಭಾವದಲ್ಲಿ ನೆಲೆಯಾಗಿ ನಿಂತಾಗ ಬ್ರಹ್ಮಚರ್ಯ ಅಲ್ಲ ಮಾಡಬೇಕು. ಏನು ತನ್ನಿನ ಶಾರೀರಿಕ ಬ್ರಹ್ಮಚಾರಿ ತನ್ನಿಂದ ತಾನ ಸಾಕ್ತದೆ. ಇದನ್ನು ನೀವು ಅಭ್ಯಾಸ ಮಾಡಿದ್ದಾನೆ, ಈ ಅಭ್ಯಾಸ ಮಾಡೋಲ್ಲಿ ಹಂಗ ಬ್ರಹ್ಮಚರ್ಯ ಪಾಲನೆ ಮಾಡ್ತೇನೆ ಅಂದ್ರೆ ಆಗುದಿಲ್ಲ. ಏನು ಎರಡೂ ಪಾಲನ, ಇನ್ನೂತ ಬ್ರಹ್ಮಚಾರಿ ಆಯ್ತು, ನೈಷ್ಠಿಕ ಬ್ರಹ್ಮಚಾರಿ ಆಯ್ತು. ಈ ಅಭ್ಯಾಸ ಮಾಡಿದಾಗ ಬರ್ತೈತಿ ನಿಮ್ಗೆ ಸತತ ಈ ಅಭ್ಯಾಸ. ಏನ್ ಬ್ರಹ್ಮ ಭಾವದಲ್ಲಿ ಮನಸ್ಸು ನಿಂತಾಗ, ನೀನಾಗಿದ್ದಾಗ ಎಲ್ಲಿ ಬರ್ತಾವ ಬಯಕೆಗಳೆಲ್ಲ ಉಂಟಾಕ್ಕವ್ ನಿಮ್ಗೆ. ಹೆಣ್ಣಿನ ಬಯಕೆ, ಗಂಡಿನ ಬಯಕೆ ಯಾವಾಗ ಉಂಟಾಕ್ಕವ್ ನಮ್ಗಂದ್ರೆ ದೇಹ ಭಾವ ಬಂದ ಕೂಡಲೇ, ದೇಹ ತಾದಾತ್ಮ್ಯ ಭಾವ ಬಂದ ಕೂಡಲೇ. ನಾ ಹೆಣ್ಣದನ್ನ ತಿಳ್ಕೊಂಡು ಗಂಡಿಗೆ ಹೊಕ್ಕಿ, ಗಂಡದನ್ನ ತಿಳ್ಕೊಂಡು ಹೆಣ್ಣಿಗೆ ಹೊಕ್ಕಿ. ನಿದ್ದೆ ಹತ್ತಿದಾಗ ಎಲ್ಲಿರ್ತೈತಿ? ನಾವು ಹೆಣ್ಣು ಇಲ್ಲ ಗಂಡು ಇಲ್ಲ, ಹೆಂಗಿರ್ತಿ ಅಲ್ಲಿ? ಯಾವ ಗದ್ದನೂ ಇಲ್ಲಲ್ಲ, ಯಾವ ವಿಕಾರನೂ ಇಲ್ಲ, ಅಲ್ಲೇ ಬಿದ್ದಿರ್ತಾವ. ಯಾಕ್ರಿ? ಆ ಭಾವ ಬಂದ ಕೂಡಲೇ ಬರ್ತೈತಿ ನೋಡ್ರಿ.
ನಿನ್ನ ಭಾವದಾಗಿದ್ದಾಗ ಇವು ಯಾವೂ ಇಲ್ಲ ಆತ್ಮಭಾವದಲ್ಲಿ. ಅದ ನಿನ್ನ ಭಾವ ನಿಜವಾದ ಬ್ರಹ್ಮ ಭಾವ, ಆನಂದದ ಭಾವ. ಅದನ್ನ ಒಂದು ಪ್ರಯತ್ನ ನಿರಂತರ ಮಾಡಬೇಕು. ಎಡೆಬಿಡದೆ ಅಭ್ಯಾಸ ಮಾಡಿದಾಗ ಅದು ಅನುಭವ ಬರುತ್ತೆ. ಇದ ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡ್ಕೊಳ್ಳೋ ಕೆಲಸ. ಏನ್ ಎಲ್ಲ ಕೆಲಸ ಬಿಟ್ಟರು ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡಿ. ಒಮ್ಮೆ ಅದರ ಸ್ವಾದ ನಿನಗೆ ಹತ್ತಿ ಅಂದ್ರೆ ಬಿಡುವುದಿಲ್ಲ ಇಲ್ಲ. ಏನ್ ಅದ್ರ ಸವಿ ಹೆತ್ತಿ ಅಂದ್ರೆ ಸವಿ ಹೆತ್ತಿದ ಹಾರುವ ಒಳ್ಳುಂಗಿದ ಅಂತಾರಲ್ಲ. ಹಾರುವ ಅಂದ್ರೆ 3 ಅವಸ್ಥೆಗಳನ್ನ ದಾಟಿದವ. ಈ 3 ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡ ಅವಾಗ ಹಾರುವ ಅಂತಾರೆ. ಅವಾಗ ಇದು ಅನುಭವ ಬರ್ಬೇಕು. ಪಕ್ಕ ಹಾರುವ ನೋಡಂತಾರಲ್ಲ. 3 ಅವಸ್ಥೆಗಳನ್ನು ದಾಟು ಹೊಡಿ ಮೇಲಕ್ಕೆ ಹೊಡಿ 3 ಲಾಗ ಅಂತ ಶರೀಫರ ಅದರ ಸಂಬಂಧ ದಾಟಿ ಎಚ್ಚರ ಕನಸು ನೆನಸು ಕನಸುಗಳ ದಾಟಿ ಸುಪ್ತಿಯ ಗೊಣಸನ್ನು ಸಲೆ ಮೀಂಟಿ ಆರಿಗೂ ತಿಳಿಯದ ತಾರಕ ಬ್ರಹ್ಮಗ ಒಂದು ಮಂಗಲ ಅಂತಾರಲ್ಲ, ಆರುತಿ ಬೆಳಗುವೇನ ಅಂತ. ಅಲ್ಲಿ ಎಲ್ಲವನ್ನು ಅರಿಯುವಂತಹದ್ದು. ಅದರಿಂದ ಅರಿಬೇಕು. ವಿಷಯಗಳ ಅಭ್ಯಾಸ ನಡೆದತ್ವ ಏನ ಆನಂದದ ಅಭ್ಯಾಸ ನಡೆದತ್ತ. ನಮ್ದು ಬೇಕಾದದ್ದರ ಆನಂದ ಅಂತಿ. ವಿಷಯಗಳನ್ನ ನೆನಪು ಮಾಡ್ಕೊಂತ ಕುಂತಿ. ನೀ ಎಷ್ಟು ಜನ್ಮ ವಿಷಯಗಳ ನೆನಪು ಮಾಡಿದ್ರೆ ನಿನಗೆ ಬೇಕಾದ ಆನಂದ ಸಿಗ್ತತಿ. ಆನಂದ ವಿಷಯ ಅಲ್ಲ, ವಿಷಯ ಆನಂದ ಅಲ್ಲ. ಏನ್ ವಿಷಯ ವಸ್ತುಗಳೆಲ್ಲ ಜಡ ಅದಾವು, ಆನಂದ ಅಜಡ ಆಯ್ತು. ಏನ್ ಜಡಕ್ಕೂ ಆನಂದಕ್ಕೂ ಎಂದೂ ಸಮರಸ ಆಗಲಾರ. ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಜಡ. ಆದ್ರೆ ಆನಂದ ಯಾವ ಇಂದ್ರಿಯಗಳಿಗೂ ಮನಸ್ಸಿಗೆ ಅದು ಗೋಚರ ಆಗುವುದಿಲ್ಲ, ಅನುಭವ ಗೋಚರ. ಅದಕ್ಕೆ ಅನುಭವದಿಂದ ನೋಡಲೇ ಜೀವನಿ ನೀನು ಮುಕ್ತ ಇದೆ ಅನ್ನೋದು ನಿನಗೆ ಅನುಭವ ಗೊತ್ತ. ಅನುಭವದಿಂದ ಕಂಡ ಗೊತ್ತಾಗತ್ತೆ. ಜಾಗ್ರ ಮತ್ತು ಕನಸಿನಲ್ಲಿ ವಸ್ತು ಸ್ವರೂಪ ಅವಧಾರಣೆ ಇಲ್ಲ ಇದೆ. ಏನ್ ಎಲ್ಲಿ ಐತಿ ನಮಗೆ ಮನಸ್ಸು? ಅದಕ್ಕೆ ಚಂದನಕೈತಿ. ಇದ್ದ ಅನುಭವ ಆನಂದದ ಅನುಭವ ಬಂದಾಗ ಅದು ಮನಸ್ಸು ನಿಶ್ಚಲಕೈತಿ. ಅದಕ್ಕೆ ವಿದ್ಯಾ, ಅದಕ್ಕೆ ಜ್ಞಾನ ಅಂತ. ವಸ್ತು ಸ್ವರೂಪ ಅವಧಾರಣ ವಿದ್ಯಾ ಅಂತ. ಇದ್ದಕ್ಕಿದ್ದಂಗಿದ್ದಂಥ ವಸ್ತುವಿನ ತಿಳುವಳಿಕೆಗೆ ಅದಕ್ಕೆ ಜ್ಞಾನ ವಿದ್ಯೆ ಅಂತ ಕರೆದ್ರು. ಇವು ಎಚ್ಚರಿಕೆ ಮತ್ತು ಕನಸಿನೊಳಗೆ ಬದಲಾವಣೆ ಆಗುವುದನ್ನು ನೋಡ್ತೀನಿ. ಇದ್ದಕ್ಕಿದ್ದಂಗಿದ್ದು ಬದಲಾಗದೆ ಇದ್ದ ವಸ್ತುವಿನ ತಿಳುವಳಿಕೆ ಇಲ್ಲ ಅಲ್ಲಿ ಎಚ್ಚರಿಕೆ ಕನಸಿನೊಳಗೆ. ಅದಕ್ಕೆ ಅದ ನಮ್ಗೆ ಅನುಭವ ಬರುದು. ಏನ್ ಎಚ್ಚರಿಕೆ ಒಳಗೆ ಅದ್ರ ನೆನಪನೇ ಆಗಿದೆ ನೋಡ್ಕೊಳ್ಳಿ. ಆರಾಮಿ ನೆನಪು ಬರ್ತೈತಿನ ಎಚ್ಚರ ಆದ ಕೂಡಲೇ? ಕನಸಿನಾಗ ಬರ್ತೈತಿನ? ಎಚ್ಚರಿಕೆ ಕನಸಿನ ಸಂಬಂಧ ತಪ್ಪಿದಾಗ ನಮ್ಗೆ ಆನಂದದ ಅನುಭೂತಿಯಾಗ ಶುರು ಹೋಗ್ತದೆ. ಎತ್ತಿದಾಗ ಆರಾಮಿದ್ವಿ, ಏನು ಸಂಕಟದಾಗಿದ್ವಿ ಅಂದ್ರೆ ಆರಾಮಿದ್ವಿ ಅಂತ ಅಲ್ಲಿ ತಿಳಿಲೇರಿ. ಅಲ್ಲಿ ಅದ ಅರ್ಥ ಇರ್ಬೇಕಾಗಿತ್ತು. ವಿಚಾರ ಮಾಡಿ ನೋಡ್ಕೋ, ಯಾವ ನಾವು ವಿಷಯ ವಸ್ತುಗಳು ಸುಖ ಕೊಡ್ತಾವ. ಎಲ್ಲವನ್ನು ಆರೈದು ನೋಡಲು ವಿಚಾರ ಮಾಡಿ ನೋಡಿದಾಗ ಯಾವ ಸುಖ ಕೊಡುದಿಲ್ಲ ನಮ್ಗೆ. ಹಾಗಾಗಿ ಎದುರಾಗೂ ಇಲ್ಲದ ಸುಖ ಮತ್ತೆ ಎಲ್ಲಿ ಐತೆ ಅದು ಸುಖ? ಎಲ್ಲವನ್ನು ಆರೈದು ನೋಡಲು ಇಲ್ಲೆನಿಸದ ನೇಹ ಎಲ್ಲಿ ನೆಲೆಸುವುದು? ಎಂತಲ್ಲಿ ಐತೆ ಅದು? ಅದ ನಿನ್ನಲ್ಲಿ, ಅದರಿಂದ ಸುಖ. ನೀನ ಅದ ಅದಿ ಅಂತ. ನಿನ್ನೊಳಗೆ ನೀನು ನೋಡ್ಕೊಂಡಿಲ್ಲ. ಅದು ಒಂದನ್ನು ಬಿಟ್ಟು ಎಲ್ಲ ಕಡೆ ನೋಡ್ಕೊಂಡು ನಿನ್ನ ಬಿಟ್ಟು ಅದರಾಗೈತಿ ಇದ್ರಾಗೈತಿ ಅಂತ ಹುಡುಕ್ಯಾಡಿದೆ. ಎಲ್ಲಿ ಸಿಗ್ಬೇಕು ನಿನಗೆ? ಅದು ಒಂದೇ ಜಾಗ ನಿನ್ನಲ್ಲಿ ಬಿಟ್ಟು ಅನ್ಯದ್ರಾಗ ಹುಡುಕಿದ್ನಿ. ಅದಕ್ಕೆ ನಿನ್ನೊಳಗೈತಿ ನೋಡ್ಕೊಂಡು ನೇರವಾಗಿ
ಅದ ನೀನದಿ. ನಿನ್ನನ್ನ ಬಿಟ್ಟು ಅನ್ಯವಾಗಿ ಹುಡುಕಾಕೈತಿ ಅದು. ನೀನ ಸುಖ ಸ್ವರೂಪ ಇದ್ದ ಆ ಸುಖ ಹೊಂದಬೇಕಂತ ನಿನಗೆ ಭ್ರಾಂತಿ ಬಿಡ್ಕೊಡೈತಿ. ಸುಖ ಹೊಂದಬೇಕನ್ನ ನಾವು ನೀ ಸುಖರೂಪ ವಸ್ತು ಹೌದಲ್ಲ ನೋಡ್ಕೋ. ಅದಕ್ಕೆ ಯಾರು ನಾನೊಂದು ವಿಚಾರಿಸು. ನೀನ್ ಬಗ್ಗೆ ಅದು ವಿಚಾರ ಮಾಡಾಕೈತಿ ಅಂದ್ರೆ ಅದೇ ನೀನು ಅನ್ನೋದು ನಿನ್ಗೆ ಅನುಭವ. ಯಾವ್ದು ನೀ ಅನ್ಯವಾಗೈತಿ ಅಂತ ಹುಡುಕಾಕೈತಿ ಅದೇ ನೀನದೀವ. ತತ್ವಮಸಿ. ಆ ತ್ರಿಕಾಲ ಬಾಧ್ಯವಾದಂತ ಇರುವ ನೀನದಿ. ಅಯಮಾತ್ಮ ಬ್ರಹ್ಮ ಆತ್ಮನ ನೀನದಿ. ನೀನ ಅದ ಅಹಂ ಬ್ರಹ್ಮಾಸ್ಮಿ. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂತ 4 ವೇದಗಳು ನಿನ್ನನ್ನು ಲಕ್ಷಿಸಿ ಬೋಧ ಮಾಡ್ತವೆ, ಎಚ್ಚರಿಕೆ ಕೊಡ್ತಾವೆಲ್ಲ. ನಾವು ಅನ್ಯದ್ರಾಗ ಹುಡುಕಿ ಬಳಲ್ತೀವಿ, ನಮ್ಮನ್ನು ಬಿಟ್ಟ ಹೊರಗೆ ಹುಡುಕಾಕತ್ತೀವಿ ಬೇರೆ ಎಲ್ಲಿಯೋ ಐತಂತ. ದೇವರಂದ್ರೆ ಸುಖರೂಪವಾದಂತ ಇರುವಿಗೇನ ಅಂತಾರೆ. ದೇವ್ರಂದ್ರೆ ಏನೋ ಏನಾರ ಮಾಡೋದಲ್ಲ, ಅದು ಏನು ಮಾಡೋದಲ್ಲ. ದೇವರಲ್ಲ ಅದು. ದೇವರಲ್ಲಿ ಯಾವ ಕ್ರಿಯೆ ಇಲ್ಲ, ಮಾಡುವಿಕೆ ಇಲ್ಲ. ದೇವರು ಏನನ್ನು ಮಾಡಲ್ಲ. ಎಲ್ಲಿ ಕ್ರಿಯೆ ಐತಿ? ಜಡ ಮತ್ತು ಅಜಡ ಎರಡು ಕೂಡಿದ ಕ್ರಿಯೆ ನಡೀತದೆ. ಬರೀ ಜಡದಲ್ಲಿ ಕ್ರಿಯೆ ಇಲ್ಲ, ಅಜಡದಲ್ಲಿ ಕ್ರಿಯೆನೂ ಇಲ್ಲ ಅಂತ. ಅರಿವು ಬೇರೆ, ಅರಿವಿನ ಕ್ರಿಯೆ ಬೇರೆ. ಇದನ್ನು ಆಶ್ರಯಿಸಿಕೊಂಡ ಜಡ ಐತಿ, ಅದು ಕ್ರಿಯೆಗಳನ್ನು ಮಾಡ್ತೈತಿ. ಜಡದಲ್ಲಿ ಪೂರ್ಣ ಜಡದಲ್ಲಿ ಇಲ್ಲ, ಪೂರ್ಣ ಅಜಡದಲ್ಲಿಯೂ ಇಲ್ಲ. ಸತ್ಯಾನೃತಿ ಮಿಥುನಿ ಕೃತ್ಯ ಎರಡೂ ಮಿಕ್ಸ್ ಆದಾಗ ಕರ್ಮಗಳು ನಡೀತವೆ. ಕರ್ಮಗಳ ಯಾಕೆ ಕಟ್ಟಿಸ್ತಾವ ಇವು ಅಂದ್ರೆ ಎರಡು ಕೂಡ್ಕೊಂಡು. ಸಪರೇಟ್ ಅವನ್ ಮಾಡಿದ್ರೆ ಜಡದಲ್ಲಿನೂ ಇಲ್ಲ, ಅಜಡದಲ್ಲಿಯೂ ಇಲ್ಲ ಕರ್ಮಗಳು. ಬಂದ ದಾರಿಗೆ ಸುಂಕ ಇಲ್ಲ. ಎಲ್ಲಿಂದ ಬಂದಿರಿ ಅಲ್ಲಿ ಪುನಃ ಹಿಂತಿರುಗಿ. ರಿಟ್ರೇಸ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅನ್ನ. ನಿನ್ನ ಮೂಲಕ ಹಿಂತಿರುಗಿ. ಎಲ್ಲಿಂದ ಬಂದಿ, ಯಾರು ನೀನು? ನಿನ್ನನ್ನು ನೀ ಮರ್ತು ಬಿಟ್ಟಿ, ಅಲ್ಲದ ನೀನಂತ ತಿಳ್ಕೊಂಡು ಬೆನ್ನ ಹತ್ತಿ ಅದ ನಾನು. ಹಂಗ ನೀ ಅದನ್ನ ಬೆನ್ನ ಹತ್ತಿ ಅದು ಮುಂದ ನೀ ಹಿಂದಿಂದ ನಿನ್ನ ಕಲ್ಪನಾ ಬೆನ್ನ ಹತ್ತಿ ಬಿಟ್ಟಿನಿ. ಅದು ಬಿಸಿಲು ಗುದ್ರಿ ಬೆನ್ನ ಹತ್ತಿದಂಗೆ. ಆಶಾ ಬಿಸಿಲು ಗುದ್ರಿ ಇದ್ದಂಗೆ. ನಾಳೆ ಕೊಡ್ತೇನೆ ಇನ್ನೇ ಕೊಡ್ತೇನೆ ಅನ್ಕೋಂತ ಹಂಗ ಅದ್ರ ಬೆನ್ನ ಹತ್ತಿ. ಅದ ಖಬರ ಆಗಲ್ ನಿನಗೆ. ಅದು ಕೊಡ್ತೈತಿ ಇಲ್ಲ ಅನ್ನೋ ಸಂಶಯನೇ ಬಂದಿಲ್ಲ. ಮೈನ ಕೊಡ್ತೈತಿ ಅನ್ನೋ ಬುದ್ಧಿನೇ ಐತಿ. ಇಲ್ಲಿ ತನಕ ಬೆನ್ನ ಹತ್ತಿಯಲ್ಲ. ಎಷ್ಟು ಜನ್ಮ ಆತ್ರಿ ಕೊಡ್ತೈತಿ ಅನ್ನೋ ಬುದ್ಧಿ ಹೋಗೋದು. ಸಿಗತೈತಿ ಅನ್ನೋ ಬುದ್ಧಿ ಲೋಪ ಆದಾಗಲ್ಲ ಅದರಿಂದ ಹಿಂದೆ ಸರಿದು. ಎಲ್ಲೋ ಒಬ್ಬ ಧೀರ ಅದರಿಂದ ಹಿಂದಕ್ಕೆ ಸರಿದು ಅಂತರ್ಮುಖ ವೃತ್ತಿಯೊಳಗೆ ಆನಂದವನ್ನು ಕಂಡುಕೊಳ್ಳೋಣ. ನಮ್ದೆಲ್ಲ ಹೊರಗಡೆಗೆ ಹತ್ತಿತ್ತೆಲ್ಲ ಹೊರಮುಖ ವೃತ್ತಿಯೊಳಗೆ ಆನಂದ ಹುಡುಕಾಕೊಂಡೇವಿ. ನೀ ಎಷ್ಟು ಜನ್ಮ ಹುಡುಕಿದ್ರು ಹೊರಗೆ ಸಿಗುವುದಿಲ್ಲ. ಅದು ಅಂತರಂಗದಲ್ಲಿ ಅನುಭವ ಬರುವುದು ಬಹಿರಂಗದಲ್ಲಿ ಸಾಧ್ಯನೇ ಇಲ್ಲ. ಅದಕ್ಕೆ ಆಂತರಿಕ ಅಭ್ಯಾಸ ಮಾಡ್ಬೇಕನ್ನೋ ಒಂದು ಕೆಲಸ. ಅಂಥವ್ರಿಗೆ ಏನಾರು ಹತ್ತೈತಿ, ಹೊರಗೆ ಏನಾರ ಮಾಡ್ಬೇಕನ್ನೋ ಒಂದು ಕೆಲಸ ಅಲ್ಲ. ಜಗತ್ನಾಗ ಏನಾರು ಮಾಡಿ ಸುಖವಂತೇನ ನಾವು ಮೂರ್ಖರು. ಜಗತ್ನಾಗ ಏನು ಪ್ರಾಪ್ತ ಮಾಡ್ಕೊಂಡ್ರು ನಿನಗೆ ಸುಖ ಸಿಗುವುದಿಲ್ಲ. ಇದು ಹೇಳಿರಲ್ಲ, ಏನೇನು ಮಾಡಿ ಇತರರು ಏನೇನು ಧನ ಗಳಿಸ್ಲಿ, ವಿಶ್ವಾಧಿಪತಿಯಾಗಿ ಏನೇನು ಮಾಡಿದ್ರು ಸುಖ ಶಾಂತಿ ಅನ್ನುವಂಥದ್ದು. ಎಲ್ಲ ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ನಿನ್ನೊಳಗೆ ನೀನು ನೋಡ್ಕೊಂಡಾಗ ಹೋಗುದು. ತನ್ನ ಭಾವನೆಗಳನ್ನೆಲ್ಲ ಕೈ ಬಿಟ್ಟಾಗ ತನ್ನ ಭಾವ ಅದಾಗಿರಾಕ್ ಬರ್ತದೆ. ಅವ್ಯಾಹತವಾಗಿ ಅಭ್ಯಾಸ ನಡಿಬೇಕು ನೋಡ್ರಿ, ಅಂದ್ರೆ ಅನುಭವ ಬರ್ತದೆ ನಮ್ಗೆ. ಬಿಟ್ಟು ಬಿಡದ ಯಾರು ಮಾಡ್ತೇವೆ ನಾವು? ಇವತ್ತು ತಾಸು ಅದಿಲ್ಲ, ಅದು ಎಷ್ಟೊತ್ತು ಅದು ಎಕಡೆಲ್ಲ ಲಕ್ಷ ಹೋಗಿರ್ತದೆ. ಒಳಗ ವಾಸನ ಎದ್ದು ಅಂದ್ರೆ ಈ ಕಡೆ ಹೇಳಿದ್ದೇ ತಿಳಿದಿಲ್ಲ ನಮ್ಗೆ.
ತಿಳಿ ಇದ್ದಾಗ ವಾದ ವಾಸನೆಗಳು ಯಾವ ಬರಲೇ ಇದ್ದಾಗ ಮನಸ್ಸು ಸ್ವಚ್ಛ ಇದ್ದಾಗ ಇದು ಹೇಳಿದ್ದ ಗ್ರಹಣಕ್ಕೆ ಹೊಳಿತಪ್ಪ ಇವತ್ತು ಅನಿಸ್ತದೆ. ಯಾವಾಗ ಯಾಕಂದ್ರೆ ಮನಸ್ಸಲ್ಲಿ ಸ್ವಚ್ಛ ಐತಿ, ಅಲ್ಲಿ ಸತ್ವ ಪ್ರಧಾನ ಆಗೈತಿ, ರಜೋ ತಮೋ ಗುಣಗಳಾಗಿ ಇಲ್ಲ ಅಲ್ಲಿ ಏನು ಅವು ಸರ್ವೇರ್ಕಿತ್ತ ರಜೋಗುಣ ತಮೋ ಗುಣ ಇತ್ತಂದ್ರೆ ನೀ ಅಲ್ಲೇ ಎದುರಿಗೆ ಹೇಳ್ತೇನೆ ಕೇಳ್ತೇನೆ ಅಂದ್ರೆ ಅದ್ರ ಕಡೆ ಲಕ್ಷ ಹೋಗುದು. ಏನು ಹೇಳಿರೋಣಪ್ಪ ನನಗೂ ಗೊತ್ತಾಗಲಿ. ಜಾಗೃತ ಕನಸಿನ ವ್ಯವಹಾರದಿಂದ ನಿನಗ ಸಮಾಧಾನ ಶಾಂತಿ ಸಿಗ್ತೈತೇನ? ಇವೆಲ್ಲ ವಿಕಾರ ಹಾಕೋಂತ ಹೋಗುದು. ಅದಲ್ಲ ಎಚ್ಚರಿಕೆ ಕನಸಿನ ವ್ಯವಹಾರ. ನಿದ್ದೆ ಒಳಗೆ ಯಾವ್ದಾರ ವಿಕಾರ ಆಗಿದ್ ಕಂಡೀನ? ನಿದ್ದೆ ಒಳಗಿನ ಆರಾಮು ಎಂದರ ಬದಲಾವಣೆ ಆಗೈತೆ ನಾನು ಇದಕ್ಕಿದ್ದಂಗೆ ಅನುಭವ ಮಾಡ್ತೇವೆ ನಾವು. ಏನ್ ಯಾವಾಗ ನೀ ಅದ್ರ ಕಡೆ ಲಕ್ಷ ಕೊಟ್ಟಿ ಅದು ಇದಕ್ಕಿದ್ದಂಗೆ ಅನುಭವ ಬರ್ತದೆ. ಆದ್ರೆ ಈ ವಿಷಯ ವಸ್ತುಗಳು ಇದಕ್ಕಿದ್ದಂಗೆ ಇರೋದು. ಈಗ ನೋಡಿದ್ದು ಇನ್ನೊಂದು 2 ದಿನಕ್ಕೆ ಮಾತ್ರ ಬದಲಾವಣೆ ಆಗೈತಿ. ನೋಡ್ರಿ ನೀವು ಏನಪ್ಪ ಎಷ್ಟು ಬದಲಾವಣೆ ಆಗೈತಿದೆಲ್ಲ, ಏನು ಎಲ್ಲ ಬಯಲೇ ಐತಿ, ಹಿಂಗೆ ಯಾಕೆ ಆಯ್ತದೆ? ಒಮ್ಮೊಮ್ಮೆ ಅವು ಅಡಿವಿದ್ದದ್ದು ಊರು ನಗರಕ್ಕೆ, ಅವು ನಗರ ಇದ್ದದ್ದು ಅಡಿವಿ ಆಗೈತಿ. ಏನ್ ವಿಶ್ವಕ್ಕೆ ವಿಶ್ವ ಅಂತೀರಿ, ಆನಂದ ಅಂತೀರಿ. ವಿಶ್ವದ ಯಾವ ಸಾಮಾನುಗಳಿಗೂ ಆನಂದ ಅಂತ ಕರೆದಿಲ್ಲ. ಯಾಕೆ ಆನಂದ ಅಲ್ಲ ಅಂತ ಆಯಾ ಹೆಸರುಗಳನ್ನು ಕರೆದಾರ ಜಗತ್ತಿನ ಸಾಮಾನುಗಳಿಗೆ. ಈ ವಿಶ್ವದೊಳಗಿಂದ ನಾವು ಹೊಂದೋದು ಏನದ ಹೇಳಿ? ಈ ಜಗತ್ತಿನಲ್ಲಿ ಏನೈತಪ್ಪ ನಾವು ಹೊಂದೋದು? ಏನು ಇಲ್ಲ, ಬೇಕಾಗಿಲ್ಲ ನಮ್ಗೆ. ನನಗಾದ ಬೇಕು, ಇದು ಬೇಕು, ಎದಕ್ಕೆ ಬೇಕಾಗಿರೋ ಸಂಕಟ ಹೊಂದಕ್ಕೆ ಬೇಕು. ಅದಕ್ಕೆ ಬಲ್ಲವರು ಅದನ್ನು ಬೇಡಿಲ್ಲ. ಜಗತ್ತಿನಿಂದ ನನಗೇನೂ ಬೇಡ, ನನಗೇನೂ ಆಗಬಾರ್ದು ಅನ್ನೋರು ಯಾರಿದ್ದಾರೆ? ಇನ್ನ ನನಗೆ ಆದ ಆಗ್ಬೇಕು, ಇದು ಆಗ್ಬೇಕು ಅನ್ನೋದು ಹುಚ್ಚು ಪ್ರಯತ್ನ, ಮೂರ್ಖವ. ಜಗತ್ತಿನೊಳಗೆ ಏನು ಪ್ರಾಪ್ತಿ ಮಾಡ್ಕೊಂಡು ಆರಾಮಿರ್ತೀನಿ ನಾನು. ಎಲ್ಲ ನಿನ್ನದಾಗಿ ಮಾಡ್ಕೊಂಡ್ರೆ ಯಾಕೈತೆ ಸಮಾಧಾನ ಶಾಂತಿ ಸಿಗ್ತೈತೆ? ಈ ಜಗತ್ತಿನ ವಸ್ತುಗಳನ್ನು ಅವಲಂಬಿಸಿಕೊಂಡು ಸುಖ ಹೊಂದಿದವರು ಯಾರಾದ್ರೂ ಒಬ್ಬರ ತೋರಿಸೋದು ನಿಮ್ಮ ಜಗತ್ತಿನ ಇತಿಹಾಸದವರು? ಏನ್ ಇದು ಸಂಬಂಧ ತಪ್ಪಿದಾಗ ಏನೈತಿ, ಸಂಬಂಧ ಇಟ್ಕೊಂಡಾಗ ಏನೈತಿ ನೋಡ್ಕೊ. ಮತ್ತು ಅದರ ಆಶಯ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಜಗತ್ತಿನ ಆಶಯ, ವಿಷಯ ವಸ್ತುಗಳೆಲ್ಲ ಜಗತ್ತಿನೊಳಗದವು, ನಿನ್ನೊಳಗಿಲ್ಲ ಅವು. ಏನ್ ಅವುಗಳನ್ನು ಅವಲಂಬಿಸ್ಕೊಂಡು ಆರಾಮ ಇದ್ರೆ ಯಾಕ್ರಿ? ಅವುಗಳು ಇಲ್ಲದಾಗ ಆನಂದ ತೋರ್ಬಾರ್ದಾಗಿತ್ತು. ನಿದ್ದೆ ಎತ್ತಾಗ ಆರಾಮ ಇದ್ನಿ ಅಂತೀಯ, ಯಾವ ಗದ್ದಲೂ ಇಲ್ಲ, ಅಲ್ಲಿ ಬಾಳೆ ಇಲ್ಲ, ಬದುಕು ಬಾಳೆ ಇಲ್ಲ, ಹ್ಯಾಂಡ್ರಿಲ್ಲ, ಗಾಂಡ್ರಿಲ್ಲ, ಮಕ್ಕಳಿಲ್ಲ, ತಿನ್ನುವುದು, ಉಣ್ಣುವುದು, ನೋಡುವುದು, ಮೂಸಿ ನೋಡುವುದು, ಯಾವುದೇ ಇಂದ್ರಿಯಗಳು ವಿಷಯ ಸಂಪರ್ಕ ಹೋಗಿಲ್ಲ, ಎಲ್ಲದರ ನೆನಪು ಕೈಬಿಟ್ಟು ಆರಾಮಿನ ಭಾವದಾಗ ನಿದ್ಯಾಗ ಹೆಂಗದಿ, ಎಲ್ಲದರ ಸಂಬಂಧ ತಪ್ಪಿಸ್ಕೊಂಡು ಹಂಗೆ ಎಚ್ಚರಿಕೆ ಒಳಗಿರ ಕಲಿ. ಏನ್ ಇದು ಅಭ್ಯಾಸ ಬೇಕು, ಸತತ ಅಭ್ಯಾಸ ಮಾಡಿದಾಗ ಬರ್ತೈತಿ. ಅದಕ್ಕೆ ಏನು ಹೊಂದದ ಈ ವಿಶ್ವದೊಳಗಿನ? ಅವು ಇದಕ್ಕಿದ್ದಂಗೆ ಇರ್ತಾವ, ಇದಕ್ಕಿದ್ದಂಗೆ ಇರುದಿಲ್ಲ. ಅವು ನಮ್ಗೆ ಬೇಕಾದದ್ದು ಅವು ಕೊಡೋದಿಲ್ಲ. ಆನಂದ ಬದಲಾಗುದಿಲ್ಲ, ಅದು ಇದಕ್ಕಿದ್ದಂಗೆ ಇದ್ದದ್ದು. ಅದು ವಿಶ್ವದೊಳಗಿಲ್ಲ, ನಿನ್ನೊಳಗೆ. ಏನ್ ಎಂದೂ ಬದಲಾಗದೆ ಒಂದ ನಮೂನಿ ಇದ್ದದ್ದು. ಅದ್ರ ಕಡೆ ಲಕ್ಷ್ಯ ಕೊಡ್ಬೇಕಾಗಿತ್ತು ನಾವು. ಆನಂದದೊಡನೆ ಯಾವ ಮಿಶ್ರಣವೂ ಇಲ್ಲ. ಏನ್ ಮಿಶ್ರಣ ಆಯ್ತು ಅಂದ್ರೆ ಗದ್ಲೆ ಚಲೋ ಹೋಗೈತಿ, ವಿಕಾರ ಹಾಕೋತ ಕೂಡ್ತೈತಿ. ಯಾವ್ದಾರ ಕೂಡ್ತಿ ಅಂದ್ರೆ ಶುದ್ಧ ಅರಿವಿನಲ್ಲಿ ಯಾವುದು ಏನು ವಿಕಾರ ಆಗಿಲ್ಲ ಅಲ್ಲಿ. ಅದು ಸಾಕು ಅನಿಸೋದಲ್ಲ, ಮತ್ತೆ ಬೇಕನ್ಸೋದಲ್ಲ. ಒಮ್ಮೆ ಅದ ನೆನಪಿಗೆ ತಗೊಂಡ್ರೆ ಮತ್ತೆ ಮರು ಆಗುದಲ್ಲ ಅದು. ಏನ್
ಈ ಜಗತ್ತಿನ ಸಾಮಾನುಗಳು ನಮಗೆ ಬೇಕಾದದ್ದು ಕೊಡುವುದಿಲ್ಲ. ಈ ವಿಶ್ವನ ಆನಂದ ಅಲ್ಲಿ ಅಂದಿಂದ ವಿಶ್ವದ ಸಾಮಾನು ಏನೇನು ತುಣುಕು ತುಕುಡಿ ಏನು ಕೊಡ್ತಾವ ನಿಮ್ಗೆ ಆನಂದ. ಆನಂದವನ್ನು ಹೊಂದಲಿಕ್ಕೆ ಯಾವುದೇ ಜಾತಿ ಕುಲ ಗೋತ್ರ ಭಾಷೆಗಳ ನಿರ್ಬಂಧ ಇಲ್ಲ. ಬೇಕಾಗಿಲ್ಲ ನಮ್ಗೆ ಯಾವ ಜಾತಿಯವನು ಆಗೋದು ಬೇಕಾಗಿಲ್ಲ. ಯಾವ ವರ್ಗದ ಆವ ಮತದಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆ ಬೆರೆಸೋದೆ. ನೀ ಎತ್ತರವನು ಆಗ್ಬೇಕು ಹೋಗ್ಬೇಡ. ನಾ ಲಿಂಗಾಯತನವ್ರಿ ಅಂತ ಲಿಂಗಾಯತನವಾಗಿ ಹೊಲಸನಾಗಿ ನೋಡ್ಕೊಂತಿದ್ರು. ಏನು ಹೆಂಗಂದ್ರೆ ಜ್ಞಾನವಂತ. ಹೌದು, ಯಾವ ಜ್ಞಾನ? ಆತ್ಮಜ್ಞಾನವನ್ನು ಮಾಡ್ಕೊಂಡು ಅವು ಲಿಂಗವಂತ. ಲಿಂಗ ಪೂಜೆ ಮಾಡ್ರಿ ಅಂದ್ರೆ ಏನು? ಜ್ಞಾನವಂತರಾಗ್ರಿ ಅಂತ. ಏನ್ ಲಿಂಗ ಅಂದ್ರೆ ಅದಕ್ಕೆ ಆಕಾರ ಕೊಟ್ಕೊಂಡ್ಕೊಂಡಿರ್ತೀವಿ. ಇದ ತಪ್ಪು ಮಾಡಿ. ಏನ್ ಆನಂದದೊಡನೆ ಯಾವ ಮಿಶ್ರಣವೂ ಇಲ್ಲ. ಅದು ಎಂದೂ ಸಾಕಾಗುತ್ತಲ್ಲ. ಜಗತ್ತಿನ ಸಾಮಾನುಗಳೆಲ್ಲ ಬೇಸರಕ್ಕೆ ಆನಂದ ಏನಾದ್ರು ಬೇಸರಕ್ಕೈತ? ನಿದ್ರೆಯೊಳಗೆ ಆರಾಮ್ ಇರ್ತೀರಲ್ಲ, ಅದೇನಾದ್ರು ಹೆಚ್ಚು ಕಡಿಮೆ ಆಗೈತೆ ಅದು ಕಿತ್ತಂಗೆ ಅನುಭವ ಮಾಡ್ತಿರಲ್ಲ ಅದನ್ನ ನಿದ್ದಿ. ವಿಶ್ವ ಅದರೊಳಗೆ ಪ್ರವೇಶಿಸಲಾರ ಆನಂದದಲ್ಲಿ ಅದಕ್ಕೆ ಪ್ರವೇಶನೇ ಇಲ್ಲ. ಏನ್ ವಿಶ್ವಕ್ಕೆ ಜಾಗ್ರಾವಸ್ಥೆಯಲ್ಲಿ ಗದ್ಲ ನಿದ್ದಿಗೆ ಏನಾದ್ರು ಬರ್ತೈತೆ ನಾನು? ಎಚ್ಚರಿಕೆ ಒಳಗೆ ಏನೇನೋ ಕಲ್ಪಿಸ್ಕೊಂಡು ಕುಂತೀವಿ. ದೇವರು ದಿನರು ಅಂತ ನಿದ್ದೆ ಆಯ್ತಾಗ ಎಲ್ಲಿದಾವ್ರಿ ಇವು? ಹರಿಹರ ಬ್ರಹ್ಮಾದಿಗಳನ್ನು ಎಲ್ಲ ಎಚ್ಚರಿಕೆ ಕಲ್ಪಿಸ್ಕೊತೀವಿ. ಗಣಪತಿ ಅದಾನ, ದೇವಿ ಅದಾವ ಅಂತ ಎಚ್ಚರಿಕೆ ಒಳಗಿನ ಕಲ್ಪನಾದ ಹಿಡ್ಕೊಂಡು ಕುಂತ ಅವನ್ನೆಲ್ಲ ಸರಿಸೋದು. ಅದು ಅವಶ್ಯಕತೆ ಇಲ್ಲ. ಎಲ್ಲ ಯಾವ ಕಲ್ಪನೆಗಳು ಅವಶ್ಯ ಇಲ್ಲ. ಆರಾಮ್ ಇರ್ಬೇಕಂತ ಅವನ್ನೆಲ್ಲ ತೆಗೆದಾಕಿ ಎಲ್ಲ ಕಲ್ಪನೆಗಳನ್ನ ಅವನು ನಾಶ ಮಾಡ್ಕೊ. ಪುನಃ ಭಾವ ಬರಬಾರ್ದು ನಿನ್ಗೆ. ಏನ್ ಜಗತ್ತು ಕಲ್ಪನೆಯಿಂದ ಉತ್ಪನ್ನ ಆಗಿದೆ. ಪುನಃ ಈ ಜಗತ್ತಿನ ಕಲ್ಪನಾ ಬರಬಾರ್ದು. ಕಲ್ಪನಾ ಎಲ್ಲ ಸರಿಸಿದ ಕೂಡಲೇ ಇದ್ದ ವಸ್ತುವಿನ ಅನುಭವ ನಿಮ್ಗೆ. ಇವನ್ನೆಲ್ಲ ಎಚ್ಚರಿಕೆ ಒಳಗಿನ ಕಲ್ಪನಾದನ್ನು ಎಲ್ಲ ನೀನು ದೇವರು ದಿನರು ಅನ್ನುವುದಿಲ್ಲ. ನೀವೊಂದು ಗುಂಪಿನಾಗ ಕುಂತೀವಿ, ಮತ್ತೊಂದು ಗುಂಪಿನಾಗ ಇಲ್ಲಲ್ಲವು. ನೀವೊಂದು ಖಂಡದವು ಹರಿಹರ ಬ್ರಹ್ಮಾದಿ, ಮತ್ತೊಂದು ಖಂಡದವ್ರಿಗೆ ಎಲ್ಲಿದವ್ರಿ ಹರಿಹರ ಬ್ರಹ್ಮಾದಿಗಳು. ಅದಕ್ಕೆ ನಾವು ಬಹಳ ವಿಶಾಲ ದೃಷ್ಟಿಯಿಂದ ನಾವು ವಿಚಾರ ಮಾಡಬೇಕಾಗಿದ್ದೇವೆ. ಯಾವ್ದೋ ಒಂದು ಗುಂಪಿನಾಗ ಸೇರಿದ್ದನ್ನ ಇಟ್ಕೊಂಡು ಕುಂದ್ರೆ ಇಲ್ಲಿ ಹೆಚ್ಚಾಗಿ ಎಲ್ಲಿದಾವ ಹರಿಹರ ಬ್ರಹ್ಮಾದಿಗಳು. ಅವಾಗ ಏನ್ ಮಾಡ್ತಾರ? ಇಲ್ಲ ಅವ ಯಾಕೆ ಹೆದರ್ತಿ? ಹಂಗಾರ ಇಲ್ಲದನ್ನ ಕಲ್ಪಿಸ್ಕೊಂಡ ದೇವರೊಬ್ಬ ಅವನ, ಈಶ್ವರದಾನ, ಬ್ರಹ್ಮದಾನ, ಯಾಕೆ ಕಲ್ಪಿಸ್ಕೊಂತ? ಅಸಂಬದ್ಧ ಅಂದಾರ ರಾಮತೀರ್ಥರು. ದೇವರ ಭಯವೇ ಅಸಂಬದ್ಧ. ಇಲ್ಲ ಹೆದರು ಕಾರಣ ಇಲ್ಲ. ಅಜ್ಞಾನ ಇದ್ದಾಗ ಭೇದ ಭಾವ ಬರ್ತೀನಿ, ಯಾವಾಗ ಹೆದರಾಗ್ತೇವೆ. ಏನ್ ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಅಜ್ಞಾನವನ್ನು ಕಳ್ಕೊಂಡ್ರೆ ಭಯ ಇಲ್ಲ. ಏನ್ ಕಾಮ ಕ್ರೋಧಾದಿಗಳು ನಿಮ್ಮ ಆನಂದಮಯವಾದ ಇರುವನ್ನ ಅನುಭವ ಮಾಡಿಕೊಡುದಿಲ್ಲ. ಅದಕ್ಕೆ ಅವನ್ನೆಲ್ಲ ಮನಸ್ಸಿನಾಗಿನ ಕಾಮ ಕ್ರೋಧಾದಿಗಳನ್ನೆಲ್ಲ ಹೊಡೆದಾಗ ಮನುಷ್ಯನ ಶುದ್ಧಿ ಆಗ್ಬೇಕಾದ್ರೆ ಅವೆಲ್ಲ ಕಾಮ ಕ್ರೋಧಾದಿಗಳಿಂದ ಹೀನ ಕೃತಿಗಳು ಜರುಗಿಸಲು ಅವನ ಒಳಗೆ ಬರಗೊಳಕ ಅವಕಾಶ ಕೊಡೋಕೆ ಹೋಗ್ಬಿಡವ. ಏನ್ ಯಾವ ಕಾಮ ಕ್ರೋಧ? ಕಾಮದಿಂದ ನಾವೆಲ್ಲ ಅಡ್ಡಿ ಆದ ಕೂಡಲೇ ಕ್ರೋಧ ಬರ್ತದೆ. ಆತಾಯಿಂದ ಅನಾಹುತ ಚಾಲು ಆಗ್ತವೆ. ಏನ್ ತೊಂದರೆ ಕೊಡಕ್ ಚಾಲು ಮಾಡ್ತೀವಿ.
ಅವ ನಿಮ್ಮ ವೈರಿಗಳು, ಕಾಮಕ್ರೋಧಾದಿಗಳು. ಸ್ವರೂಪದ ಅಧ್ಯಯನ ಅಧ್ಯಾಪದಾಗ ತೊಡಗುವುದರಿಂದ ಲಾಭ ಐತವ? ಏನು ಬಾಳೆದ ನೆನವನ್ಯಾಗ ತೊಡಗುವುದರಿಂದ ನಿನಗೆ ಲಾಭ ಐತವ? ವಿಷಯದ ಅಧ್ಯಯನ ಅಧ್ಯಾಪನ ನಿನಗೆ ಲಾಭ ಕೊಟ್ಟೈತೋ? ಸ್ವರೂಪದ ಅಧ್ಯಯನ ಅಧ್ಯಾಪನ ಲಾಭ ಕೊಟ್ಟೈತೆ ನಿನಗೆ? ನಿನ್ನ ಬಗ್ಗೆ ಅಧ್ಯಯನ ಅಧ್ಯಾಪನ ನಡಿ, ಕಲಿಯುವುದು ಮತ್ತು ಕಲಿಸುವುದು. ಅಧ್ಯಯನ ಅಂದ್ರೆ ಕಲಿಯುವುದು, ಅಧ್ಯಾಪನ ಅಂದ್ರೆ ಕಲಿಸುವುದು. ಆನಂದವನ್ನು ಕಳ್ಕೊಂಡು ಈ ಜಗತ್ತನ್ನು ಗಳಿಸಿದ್ರೆ ಏನ್ ಲಾಭದ? ನೀನು ನೆಮ್ಮದಿ ಐತೆ? ನೀನು ಜಗತ್ತಿನ ವಸ್ತುಗಳನ್ನು ಗಳಿಸಿದ ಅಂದ್ರೆ ನೆಮ್ಮದಿ ಇಲ್ಲ. ಇದ್ದ ಸಮಾಧಾನ ಕಳ್ಕೊಂಡು ಇವನ್ನೆಲ್ಲ ಗಳಿಸಿ ಏಟ್ ಶರೀರಕ್ಕೆ ಜೈತಾತಕ್ಕೆ ಏಟ್ ಬೇಕಟ್ಟು ಮಾಡ್ಕೊಂಡಿದ್ರೆ ಎಷ್ಟು ಆರಾಮಿದ್ದಿ. ಇವನ್ನೆಲ್ಲ ಮಾಡಿಟ್ಟು ನಿದ್ದೆ ಹತ್ತು ಅಂದ್ಬಿಟ್ರಿ. ನನಗೆ ಕೆಡ್ತೈತೆ ಅನ್ನೋ ಚಿಂತೆ, ಯಾರು ಯಾಕ್ರಿ ತಗೊಂಡು ಹೋಗ್ತಾರ ಅನ್ನೋ ಚಿಂತೆ. ಸಮಾಧಾನ ಅನ್ನೋದೆಲ್ಲ ಹೋತು ನೋಡಿ. ಇದು ಬಂತು, ಭಾಗ್ಯ ಬಂತು, ಬುದ್ಧಿ ಹೋತು ಅಂತ ಅಲ್ಲ. ಅವಕಾಶ ಬಂತು ಇದಕ್ಕೆ. ಎದಕ್ ಬಂತು ಇದು? ನಮಗೆ ಅಳ್ಯಾಕ ಬಂದೈತಿ ನಮ್ಮ ಮನೆದು. ತಣ್ಣಗೆ ಇದ್ದೀಪ, ಸೌಕರ್ಯಕ್ಕೆ ಇಲ್ದಾಗ ಆರಾಮ್ ನಿದ್ದೆ ಮಾಡ್ತಿದ್ವಿ. ಯಾಕೆ ಬಂತನೋ ನಮಗಿದೆಲ್ಲ. ನಿನ್ನ ಅಳ್ಯಾಕ ಬಂದದ್ದು ಕರೆ. ನನಗೆ ಲಕ್ಕ ದನವಿರಲು ಕೆಡಗುಂ ಅವಾಗ ಹೇಳ ನಮ್ಗೆ ಪಾಠ ಇರ್ತದ ಅದಲ್ಲ. ಇತ್ತವ ಬಹಳಷ್ಟು ದುಡ್ಡು ಇದ್ರೆ ಅದೇನು ಹಿತ ಕೊಡ್ತೈತೆ ನೆಮ್ಮದಿ. ಕೆಡಕಿಗಿನ ಕಾದೆ ಏನ್ ಇಲ್ಲ ಅನ್ನೋದು ಒಂದೇ ಚಿಂತೆ ಇತ್ತಂದ್ರೆ ಅನಗಾಲ ಚಿಂತೆ. ಅದಕ್ಕೆ ನಿದ್ದಿಸೋದು ಆಗ್ತದ್ರಿ, ಕೂಳು ಸೀಮೆ ಆಗ್ತದಲ್ಲ, ತಿನ್ನಾಕ ಪುರ್ಸೊತ್ ಸಿಗುದಿಲ್ಲ. ಅದಕ್ಕೆ ಕೆಡ್ತೈತಿ ಅನ್ನೋದು ಸರಿಯಪ್ಪ ಮರ ಅತ್ತಾಗೋದಿದ ಬರೇ ಇದ ವಿಚಾರದ ಅದ ಚಿಂತೆ. ಅದನ್ನ ಅವ್ನು ಕೊಡ್ಲಿಲ್ಲ, ಇದನ್ನ ಕೊಟ್ಟದ್ದು ಅವ್ನು ಕೊಡ್ಲೇ ಇಲ್ಲ ನೋಡಮ್ಮ. ಬಡ್ಡಿ ಹಂಗೆ ಕೊಡ್ತೈತೆ, ದೌಡ್ ಕೊಡ್ಲಿಲ್ಲ ಅಂದ್ರೆ ನ್ಯಾಯ ಹೆಚ್ಚಿ ಬಿಡೋದು. ಅದಕ್ಕೆ ನಿದ್ದೆ ಆಗ್ತದಿಲ್ಲ. ಏನ್ ಮಾಡೋದು? ಒಟ್ಟು ಬೇಡ ಸಾಯ್ತಿ. ಏನ್ ಎಲ್ಲಿ ನಿದ್ದೆ ಲೆಕ್ಕ ಆಗ್ತಿರ್ತೈತೆ. ಅದ ತನ್ನ ಕನಸು ಶೇಕ್ ಮಾಡ್ಬಂದ್ ಲೆಕ್ಕ ಆಗ್ತಿರ್ತೈತೆ. ಅದು ಇಷ್ಟು ವರ್ಷಕ್ಕೆ ಇಷ್ಟು ತಿಂಗಳಿಗೆ ಇಷ್ಟು ಬಡ್ಡಿ ಆಕೈತಿ, ಮತ್ತ ಎಷ್ಟು ಆಕೈತಿ, ಇಷ್ಟಕ್ಕಿಷ್ಟು ಇಷ್ಟಕ್ಕೆ ಅಷ್ಟು. ಹೌದಿಲ್ಲ? ಇಷ್ಟಕ್ಕಿಷ್ಟ ಆತಿ, ಮತ್ತಿಷ್ಟು ಕೂಡ್ಸಿದ್ರೆ ಎಷ್ಟು ಆಕೈತಿ? ಎಲ್ಲಿ ಅದಕ್ಕೆ ನಿದ್ದೆ ನೆಮ್ಮದಿನೇ ಬರೋದಿಲ್ರಿ. ಬರೇ ಇದ ತಲೆಯಾಗ ಅದಕ್ಕೆ ಅದೇ ಗುಂಗಣ್ಯಾಗ ಇರ್ತೈತಿ. ಅದು ಅದ್ರ ಜೀವನ ಎಲ್ಲ ಅದ್ರಾಗ ಹೋಗುತ್ತೆ. ಅದೇ ಲೆಕ್ಕ ಮಾಡ್ಕೊಂತ ಇರ್ತೈತೆ. ಅದು ಇಡೀ ವಿಶ್ವನ ಕೊಡ್ತೇವೆ ನಿನಗ, ಆರಾಮಿರ್ತೀಯ. ಬೇಸರಾತೇನ ಬೇಡ. ನೀ ನನಗೆ ಜಗತ್ನ್ಯಾಗ ಏನೇನು ಬೇಕು ಅವನ್ನೆಲ್ಲ ನಿನಗೆ ಕೊಡ್ತೇವಿ. ಏನ್ ಬೇಕು ಹೇಳ ನೀನು? ನನಗೆ ಬ್ಯಾಸರಾತೆ ಅನ್ಬೇಡ, ನಿದ್ದಿಗೆ ಬರಬೇಡ. ನೀ ನಿದ್ದಿಗೆ ಯಾಕೆ ಹೋಕ್ಕೇವಿ? ಎಲ್ಲಾ ಬ್ಯಾಸರ ಎಲ್ಲ ಇದ್ದು ಕಡೆಗೆ ನಿದ್ದೆ ಹತ್ತು ಅಂದ್ಬಿಡ್ರಿ. ಅವನು ಹೆಂಗಾರ ಮಾಡ್ರಿ ಡಾಕ್ಟರ್, ನನಗೆ ನಿದ್ದೆ ಹತ್ತು ಹಂಗ ಮಾಡ್ರಿಪ್ಪ. ಇದು ಎಲ್ಲ ಹಾರಿಗೆಡ್ದು ಹೋಗುವಂಗ ಮಾಡ್ರಿ ಅಂತ. ನಿದ್ದಿಗೆ ಎದ್ದೆ ಅಂದ್ರೆ ಇದು ಮರಿ ಆಗ್ಬೇಕು ನನಗಿದು. ಒಳಗ ಆಶೆ ಇತ್ತಂದ್ರ ಅದಕ್ಕೆ ಇದಾಗುದಿಲ್ಲ. ಅವಾಗ ಆಶೆ ಅದರದರೆ ಆಲೋಚನೆಗಳು ಇವೆಲ್ಲ ತೆಗೆದೊಗಿಯವನ್ನೆಲ್ಲ. ಮನಸ್ಸನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಏನ್ ಇಚ್ಛಾ ಮಾಡಿದ್ರೆ ನಿದ್ದೆ ಇರ್ತೈತಿ. ಮನಸ್ಸು ಸ್ವಚ್ಛ ಇತ್ತಂದ್ರೆ. ಹೌದು, ಮನಸ್ಸು ಮಲಿನ ಇತ್ತಂದ್ರ ನಿದ್ದೆಯಲ್ಲಿ ಹತ್ಬೇಕು. ಸದ್ಯ ಮನುಷ್ಯನ ಮಲಿನತ್ವ ಕಳ್ಕೊ ನಿನಗೆ ಇಚ್ಛಾ ಮಾಡಿದ್ರೆ ನಿದ್ದೆ ಅದ. ನಮ್ಗೆ ಯಾಕದ ಹೋಗುವ ಮನಸ್ಸು ಮಲಿನ ಐತಿ. ಏನ್
ನಿದ್ದೆ ಬಂದು ಹೊತ್ತಿನಾಗ ಅಗದಿ ಪ್ರಿಯತಮ ವಸ್ತುವಿನ ತಿರಸ್ಕಾರ ಮಾಡ್ತೇವಿ. ಅಗದಿ ಬೇಕಾದದ್ದು ಬಂದೈತಿಪ್ಪ ನಮಗಂದ್ರು ಅದು ತಗೋ ಮರ ನಿದ್ದೆ ನೋಡು, ನಾವು ಮುಂಜಾನೆ ನೋಡೋಣ ಹೋಗಂತ. ತನಗಿಂತ ಪ್ರಿಯವಾದ ವಿಷಯವಿನ್ನುಂಟೆ ಅಂತ. ಆನಂದದ ಮ್ಯಾಗ ಪ್ರೇಮ ಇದ್ದಷ್ಟು ವಸ್ತುಗಳ ಮ್ಯಾಗ ಪ್ರೇಮ ಇಲ್ಲ ನಮ್ಗೆ. ಆ ಆನಂದನ ತಾನದನ. ತನ್ನ ಮ್ಯಾಗ ಇದ್ದಷ್ಟು ಪ್ರೇಮ ಅನ್ಯ ವಸ್ತುಗಳ ಮ್ಯಾಗ ಇರುವುದು ಏನ್? ಸ್ವರೂಪ ಚಿಂತನ, ಸ್ವರೂಪದ ಅಧ್ಯಯನ ಯಾವಾಗಲೂ ಬೇಕು ನೋಡಿ. ವಿಷಯದ ಅಧ್ಯಯನ, ವಿಷಯ ಚಿಂತನ ಯಾವಾಗಲೂ ಬೇಡ ಏನ್? ಅದು ಜನ್ಮ ಜನ್ಮಾಂತರ ತಿರ್ಲಿಕ್ಕೆ ಹಸ್ತದೆ. ವಿಷಯ ಚಿಂತನ, ಸ್ವರೂಪ ಚಿಂತನ ನಮ್ಮನ್ನ ಹುಟ್ಟು ಸಾವುಗಳಿಂದ ಬಿಡುಗಡೆಯನ್ನು ಮಾಡ್ತದೆ. ಏನ್? ಅಲ್ಲೇ ಹುಡುಗುದು ಬಂದಕೈತೆ ತಗಿಂದ. ಅದಕ್ಕೆ ವಿಷಯ ಚಿಂತನ ಬಿಡದನಂತೆ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರೆಗೊಂಡು ನಿಲೆ ನೀನೇ ಸುಖಿ ಗಟ್ಟಿಯಾಗಿ ಬಿಡಿ ನೀನು ವಿಷಯ ಚಿಂತನೆಯನ್ನು ಕೈ ಬಿಟ್ಟು. ಈ ಜಾಗ್ರದ ವ್ಯವಹಾರದಿಂದ ಎಳ್ಳಷ್ಟೂ ಲಾಭವಿಲ್ಲ. ಈ ಕಾಲ್ಪನಿಕ ಜಾತಿ ಮತಗಳಿಂದ ಸುಮ್ಮನೆ ತೆರಿಗೆ ಕೆಡಿಸ್ಕೋತೀರಿ. ಈ ಅಜ್ಞಾನದ ಕಾರ್ಯ ಅಜ್ಞಾನದಲ್ಲೇ ಉಳಿದಿಲ್ಲ, ಇನ್ನು ಸುಜ್ಞಾನದೊಳಗೆ ಎಲ್ಲಿ ಉಳಿಬೇಕು? ನಿಮ್ಮ ಜಾತಿ ಮತಗಳೆಲ್ಲ ಒಂದು ಎಚ್ಚರಿಕೆಯೊಳಗೆ ಅಷ್ಟ ಅವು. ನಿದ್ದೆ ಹತ್ತಿದಾಗ ಎಲ್ಲಿದಾವ್ರಿ ಅವು? ಜಾತಿ ಮತ ಉಳಿತವ ನಾವು? ವಿಷಯದ ವ್ಯಾಮೋಹ ಹತ್ಯೆ ಅಂದ್ರೆ ಮನುಷ್ಯನನ್ನು ವಿನಾಶದತ್ತ ಹೇಳ್ಕೊಂಡು ಹೋಗತ್ ನೋಡ್ರಿ. ನನಗೆ ಜಗತ್ತಿನಿಂದ ಅದು ಬೇಕು ಇದು ಬೇಕು ಅಂತ ವ್ಯಾಮೋಹಕ್ಕೆ ಬಿದ್ದಿ ಅಂದ್ರೆ ಹೊಂಟಿನಿ ನರಕಕ್ಕೆ ನಂತ. ಏನ್? ಎಲ್ಲ ಜಾತಿ ಕಲ್ಪನಾ ಅಡಿಗಿದಾಗ ನಿನಗೆ ಹತ್ತದ ಆರಾಮ್ ನಿದ್ದೆ ಆತದ ನಿನಗೆ. ಮಾನವ ವ್ಯರ್ಥವಾಗಿ ಶರೀರವನ್ನ ವಿಷಯದ ವ್ಯಾಮೋಹಕ್ಕೆ ಬಿದ್ದು ಹಾಳು ಮಾಡ್ಕೊತಾನೆ. ಜಾತಿಗೆ ಅಭಿಮಾನ ಅವಕ ಹೊಡೆದಾಟ ಬಿಡದ. ನಾನು ಜಾತಿ ಶ್ರೇಷ್ಠ, ನೀನು ಜಾತಿ ಶ್ರೇಷ್ಠ. ಅದರ ಸಂಬಂಧ ಯುದ್ಧಗಳಾಗಿ ಹೊಡೆದಾಟಗಳು ಬಾಳಗೆ, ರಕ್ತಪಾತಗಳು ಈ ಜಗತ್ತಿನ. ಏನ್? ಧರ್ಮದ ಹೆಸರಿನ ಮ್ಯಾಗ ನಂದು ಬೇರೆ ನಿಂದು ಬೇರೆ ಅಂತ ಹೊಡೆದಾಡಿದ್ರಲ್ಲ. ಈಗ ಮೊಹರಂ ಮಾಡ್ತಾರಲ್ಲ, ಮತ್ತೆ ಇವು ಹೊಡೆದಾಡಿದ್ವು ಶಿಯಾ ಸುನ್ನಿ ಹೊಡೆದಾಟವು. ಹೊಡೆದಾಡಿದ್ವು ಒದ್ದಕ್ಕೊಂದು ಹೊಡೆದಾಡಿ ಪ್ರಾಣ ಕಳ್ಕೊಂಡು ಹೊಡೆದಾಡಿ. ಹೌದು, ಈ ಮಹಾತ್ಮರ ವಂಶದವ್ರು ಒಂದು ಗುಂಪು, ಪೈಗಂಬರ ವಂಶದ ಅವ್ರು ಒಂದು ಗುಂಪು, ಅವರ ಅನುಯಾಯಿಗಳ ಗುಂಪು ಒಂದು. ಇದಕ್ಕೆ ಶಿಯಾ ಸುನ್ನಿ ಹೊಡೆದಾಟ ಬಡದಾಟ ಮೊಹರಂ ಗದ್ದಲಾಗ್ತೀನಿ. ಯುದ್ಧಗಳಾಗಿ ಅಲ್ಲಿ ಪ್ರಾಣ ತ್ಯಾಗ ಮಾಡಿದರು, ದೇಹ ತ್ಯಾಗ ಮಾಡಿದರು. ಅವನು ಶರಣರನ್ನ ಅದನ್ನ ನೆನಪು ಮಾಡ್ತಾರೆ, ಅದನ್ನ ಮಣ್ಣು ಕೊಡೋದು, ಅದನ್ನ ದಿನ ಮಾಡೋದು, ಇದನ್ನ ಮಾಡ್ಕೊಂತ ಕೊಂಡ್ರು. ಮೊಹರಂ ಅಂದ್ರೆ ಏನು? ಹೌದಿಲ್ಲ? ಈಗ ಏನ್ ಮಣ್ಣು ಕೊಡಾಕ ನಾವು ಹೊಕ್ಕೇವಲ್ಲ ಹಂಗ ಮಾಡ್ತಾರ ಅದನ್ನ. ಹೌದಿಲ್ಲ? ಅವ್ ಮಾಡ್ಕೊಂತ ಹೋಗಿ ಅವ್ನು ಹೆಂಗ ಆಚರಣೆ ಮಾಡ್ತಾರ ಹಂಗ ಮಾಡಿದ್ರೆ ಮುಗೀತಪ್ಪ ಮೊಹರಂ ಅಂತ. ಅದ್ರಾಗ ಇವು ಹಚ್ಚಿ ಕುಣಿತಿರ್ತಾವ ಒಂದೊಂದು ಹೋಗೋರು. ಮಜಲ್ ಮಾಡೋದು, ಇದನ್ನ ಮಾಡೋದಿಲ್ಲ. ನಾವು ಈಗ ಸಿಟಿಗೆ ಮುಂದೆ ಮಾಡ್ತಾರ, ಒಬ್ಬೊಬ್ರು ಬೇಂಡ್ ಹಚ್ತಾರ ಹೋಗ ಕುಣಿದು ಹೆಣ ಒಯ್ಯುವಾಗ ಮಾಡ್ತಾರಲ್ಲ ಗದ್ಲ. ಎಲ್ಲರೂ ನೋಡ್ಬೇಕು ಅದನ್ನ. ಹಂಗ ಮಾಡ್ಕೊಟ್ರಪ್ಪ ಅವರೆಲ್ಲ ಭರ್ಜರ್. ಏನ್ ಮಾಡೋದು ಬೇಗ ಸತ್ ಮೂಳನ್ ಎತ್ ಹೋಗೋದು. ಏನು ವ್ಯರ್ಥ ವೇಳೆ ಕಳಿಲಿಕ್ಕೈತಿವ್ ನಾವು. ಜಾತಿ ಅಭಿಮಾನ ಹಿಡ್ಕೊಂಡು ಕೂತ ನೀತಿ ಸುಧಾರ್ತದ. ಮಾನವ ವ್ಯರ್ಥವಾಗಿ ಶರೀರವನ್ನು ಹಾಳು ಮಾಡ್ಕೊತಾನ ನೋಡಿ. ಎಷ್ಟು ಶರೀರ ಹಾಳು ಮಾಡ್ಕೊಂಡ ತನ್ನವನೇ ಗೌರವಿತ್ತೆ ವಿಷಯದ ವ್ಯಾಮೋಹಕ್ಕೆ, ಜಾತಿ ಅಭಿಮಾನಕ್ಕೆ.
ಎಂಥ ಮಾನವ ಜನ್ಮ, ಏನು ಕೆಡಿಸಿ ಬಿಟ್ಟಿರಪ್ಪ, ಏನು ಕೊಟ್ರೆ ಸಿಕ್ಕಿತಪ್ಪ ಅಂತ. ಮನುಷ್ಯನ ಜನ್ಮಕ್ಕೆ ಬಂದ ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು ಎಷ್ಟು ಮಂದಿ ತಿಳಿದ್ರು. ಮೊದಲು ನಾವು ಮನುಷ್ಯರಾಗೋಣ, ಮನುಷ್ಯತ್ವ ಬರಲಿ. ನೀ ಏನ ಜಗತ್ನಾಗ ಏನಾದರೂ ಆದ್ರು ಮೊದಲು ಮಾನವನಾಗು ಅಂದರು. ಮನುಷ್ಯರಂತೆ ಇರಾಕಿಲ್ಲ ನೀ ಮೊದಲು. ಮನುಷ್ಯತ್ವದ ಲಕ್ಷಣ ಏನು ಅನ್ನೋದು ಗೊತ್ತೈತಿ. ಮನುಷ್ಯನ ಜನ್ಮದ ಕೆಲಸ ಏನು ಅನ್ನೋದು, ಮನುಷ್ಯನ ಜನ್ಮದ ಕೆಲಸದಾಗ ತುಡುಗಿದಾಗ ಮನುಷ್ಯತ್ವ ಬರ್ತೈತಿ. ಪಶು ಜನ್ಮದ ಕೆಲಸ, ರಾಕ್ಷಸಿ ಜನ್ಮದ ಕೆಲಸ ಮಾಡಾಕೈತಿ, ಮನುಷ್ಯತ್ವ ಎಲ್ಲಿ ಬರ್ಬೇಕು? ಅದಕ್ಕೆ ಅಜ್ಜಾರು ಧಾರವಾಡ ಹುಬ್ಳಿ ಕಾರ್ಪೊರೇಷನ್ ಏರಿಯಾದಾಗ ಮನುಷ್ಯರು ಎಷ್ಟು ಮಂದಿ ಇದ್ರಿ ಅಂತ ಕೇಳಿದ್ರು. ಏನ್ ಮನುಷ್ಯರಂತೆ ಇರೋರು ಯಾರು? ಎಲ್ಲಾ ಜೀವಿಗಳಿಗೆ ಹಿತವನ್ನು ಬಯಸವ ಮನುಷ್ಯ ಅಂತ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವವ ಕುಲಜ ಅಂತ. ಯಾವಾಗ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಯಾವನಲ್ಲಿ ಬರ್ತೈತಿ ಅವ ಮನುಷ್ಯ ಅಂತ. ಬರೀ ಸ್ವಾರ್ಥಕ್ಕಾಗಿ ಬದುಕಿರೋದು ಮನುಷ್ಯತ್ವ ಅನ್ನೋದು. ನಾವು ಅದಕ್ಕಾಗಿ ಸತ್ವಾದೀವಿ, ನಮ್ಮ ಬಾಳ್ಯಾಕೆ ಬಡ್ಕೊಂಡು ಅವ್ನು ಯಾರು ನೆನೆಸ್ತಾರ್ರಿ? ಅವನು ನೀರಾಗ ಹಾಕಿ ನೆನೆಸ್ತಾರ. ಅವನು ಬಾಳ್ಯಾಕೆ ಬಡ್ಕೊಂಡು ಸತ್ತದು ಅದಲ್ಲ. ಬಾಳೆ ಸ್ವಾರ್ಥವನ್ನು ಬಿಟ್ಟು ಇನ್ನೊಬ್ಬರಿಗೆ ಹಿತಕ್ಕಾಗಿ ಬದುಕಿದವರು ಇನ್ನವರಿಗೂ ಅಜರಾಮರವಾಗಿ. ಬುದ್ಧನಂತವ್ರು ಯಾವ ಹೆಂಗ್ ಉಳಿದವನು? ಕೃಷ್ಣ, ಬುದ್ಧ, ರಾಮ. ಯಾವಾಗಲೂ ನೆನಪಿಗೆ ಮಾಡ್ಕೊಳ್ಳಿಕ್ಕೆ ಅಂಥವ್ರ ನೆನಪು ಆದರ್ಶ ಪುರುಷರಾಗುವುದು. ಏನ್ ನೀನು ಬಾಳೆಗೆ ಬಡ್ಕೊಂಡು ಸತ್ತದ್ದು ಯಾರು ನೆನಪು ಮಾಡ್ತಾರೆ? ಅವ್ರ ನಿನ್ನೂ ಆ ಮಕ್ಕಳ ನೆನಪು ಮಾಡೋದು. ನಿನ್ನ ಓದಿ ಬಿಡೋದು ಪೀಡ. ನೀ ಮಕ್ಕಳು ಬಾಳೆಗೆ ಬಡ್ಕೊಂಡು ಸತ್ತು ಓದಿಲ್ಲ. ಇದು ಎಲ್ಲಿ ನೆನಪು ಯಾರು ಮಾಡ್ಬೇಕು? ಯಾಕೆ ಅಂತ ಕಂತ್ರಾಟ ಮಾಡ್ಯಾವ ಅಂತವ್ನ ಯಾರು ನೆನೆಸ್ತಾರೆ? ಏನ್ ಲಾಭ ಐತೆ ಅವ್ನ ಮಾಡಿ? ಅವ್ನ ನೆನಪು ಮಾಡಿದ್ರೆ ನಮಗೂ ಆ ಸುಂಕು ಪಡ್ಕೋಬೇಕಂತಾರೆ. ಮಹಾತ್ಮರು ನೆನಪು ಮಾಡಿದ್ರೆ ನಮಗೂ ಅಂತ ಸ್ಥಿತಿ, ನಾನು ಆ ಸ್ಥಿತಿ ಹೊಂದಬೇಕನ್ನೋ ಭಾವರ ಬರ್ಬೇಕು, ಸದ್ಭಾವ ಬರ್ತೈತಿ. ಆಯ್ತು. ಏನ್ ನಮ್ಮ ಯುದ್ಧ ವಿಘ್ನಗಳ ದೂರಕ್ಕವು ಅಂತ ಕಠಿಣ ಪ್ರಸಂಗದಾಗ ಮಹಾತ್ಮರು ನೆನಪು ಮಾಡಿದ್ರೆ ತನ್ನಿಂದ ತಾನ ಪರಿಹಾರಕ್ಕವು. ಸಂಕಟ ಬಂದಾಗ ಅಂತೀಲೋ ಅಯ್ಯೋ ಶಿವಾನಂದ ಅಂತೀವಿ, ಆತ್ಮಾನಂದ ಏನು ಯಪ್ಪ ಇದು ನಮ್ಮ ಕಾಪಾಡುವಯಪ್ಪ ನಮ್ಮ ಅಂತ ಪ್ರಸಂಗ ಬಂದಾಗ. ಏನ್ ಬೇಡಿದವರಿಗೆ ಕಲ್ಪರೋಕ್ಷ ಇದ್ದಂಗ ಅದ ಮಹಾತ್ಮರಂದ್ರೆ. ಕಾಮಧೇನು ಅಂದ್ರೆ ಏನು? ಅವರೇ ಮಹಾತ್ಮರ ಸ್ಥಿತಿಗೆ ಬೇರೆ ಇಲ್ಲ. ಕಾಮಧೇನು ಅಂದ್ರೆ ಏನ್ ಈಗ ಅದ್ರ ಕಡೆ ಲಕ್ಷ ಶ್ರದ್ಧೆಯಿಂದ ಯಾರು ಅದ್ರ ಲಾಭ ತಗೋದು? ಕಲ್ಪವೃಕ್ಷ ಇದ್ದಂಗ ಅದು. ಇಚ್ಛಾ ಮಾಡಿದ್ರೆ ಸಿಗ್ತಾವ ನಿನಗೆ. ಹಂಗ ನೀನು ನಡ್ಕೊಂಡದ ಹೆಂಗ್ ನಡ್ಕೋತಿ ಹಂಗ್ ಬಡ್ಕೊಂತೀನಿ ನೋಡಬೇಕು. ಏನ್ ನಾವು ಬರೀ ವ್ಯಾಪಾರ ಬುದ್ಧಿ ಅಷ್ಟೇ, ಲಾಭ ಆಗೋ ಸಂಬಂಧ ಅಷ್ಟೇ ಬರೋದು. ಎಲ್ಲ ಲುಕ್ಸಾನ್ ಆದ್ರೆ ನಮ್ಗೇನ್ ಲಾಭ ಆಗಲಿಲ್ಲ, ಬೇರೆ ಕಡೆ ಹೋಗೋದು ನಾವು ಮತ್ತೆ. ಯಾವ ಶ್ರದ್ಧೆಯಿಂದ ನಡ್ಕೋತ ನಾವು ಏನು ಕೊರತೆ ಇರೋದು? ಎದ್ರ ಕೊರತೆನೂ ಇರೋದಿಲ್ಲ. ಮನುಷ್ಯತ್ವ ಬಂದ ನಂತರ ಮುಮುಕ್ಷತ್ವ ಬರ್ತದೆ. ನನಗೆ ಮಾತ್ರ ಇನ್ನ ಮನುಷ್ಯತ್ವ ಬಂದಿಲ್ಲ. ನಿಮ್ಗೆ ಯಾರಿಗಾರು ಬಂದ ನೋಡ್ಕೋರಿ ನೀವು ಅಂದ್ರೆ. ನನಗಿನ್ನ ಮನುಷ್ಯತ್ವನ ಬಂದಿಲ್ಲ ಅಂತ ಅಜ್ಜವ್ರು ಅಂದಾರ. ನಿಮಗೆ ಯಾರಿಗಾರು ಬಂದೈತಿ? ಬಹಳಷ್ಟು ಇದನ್ನ ಹೇಳಕ್ ಕಲ್ತ್ರ ಬಂದ್ಬಿಡ್ತೇನೆ ನಿನಗೆ. ಯಾಕ್ರಿ ವೃತ್ತಿ ಹೆಂಗೈತಿ ನೋಡಿ, ಎಕಡೆ ಹೇಳಿಸ್ತೈತಿ. ವ್ಯಾಮೋಹ ವಿಷಯಗಳ ವ್ಯಾಮೋಹದತ್ತ ಹೇಳ್ಕೊಂಡು ಹೋಗ್ತೈತಿ ಅಂದ್ರೆ ಮನುಷ್ಯತ್ವ ಅಂತ. ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಬರ್ತೈತೆ ಮನುಷ್ಯತ್ವ.
ನಾವು ಮಾಡೋ ವ್ಯವಹಾರ ಎಲ್ಲ ಮುಂಜಾನೆ ಸಂಜೆ ಮಟ್ಟ ಮಾಡೋ ವ್ಯವಹಾರ ಎಲ್ಲ ಅದು ನಿತ್ಯ ಐತಿವ ಅನಿತ್ಯ ಐತಿವ. ಇಂದ್ರಿಯಗಳ ಸಂಪರ್ಕಕ್ಕೆ ಹೋಗೋ ವ್ಯವಹಾರ ಅದು ನಿತ್ಯ ಐತಿವ ಅನಿತ್ಯ ಐತಿವ ಅಂತ ಈ ವಿವೇಕ ಜಾಗೃತ ಆಗ್ಬೇಕಲ್ಲ ನಾವು. ಯಾವುದೇ ಇಂದ್ರಿಯ ಸಂಪರ್ಕಕ್ಕೆ ಹೋಗಿರ್ಲಿ, ಶಬ್ದ ಇರ್ಲಿ, ಸ್ಪರ್ಶ ಇರ್ಲಿ, ರೂಪ ಇರ್ಲಿ, ರಸ ಇರ್ಲಿ, ಗಂಧ ಇರ್ಲಿ, ಅದ ನಿತ್ಯ ಐತಿವ ಅನಿತ್ಯ ಐತಿವ. ಅದರಿಂದ ಏನ್ ಲಾಭ ಮಾಡ್ಕೊಂಡಿವಿ? ಏನೋ ಲಾಭ ಇಲ್ಲ. ಅದರಿಂದ ಯಾವುದೇ ಇಂದ್ರಿಯ ಸಂಪರ್ಕಕ್ಕೆ ಹೋಗೋದ್ರಿಂದ ಎಳಟ್ಟು ಲಾಭ ಇಲ್ಲ, ಧನು ಆಕೈತೆ ಅದರಿಂದ. ಅದಕ್ಕೆ ಬಲ್ಲವರು ಅದನ್ನು ಬಂದ್ ಮಾಡ್ತಾರೆ. ಈ ಅಪಾರದಾಗ ಏನು ಲಾಭ ಇಲ್ಲ ಅಂತ. ಯಾವುದೇ ಇಂದ್ರಿಯ ಸಂಪರ್ಕ ಹೋಗಿ ಈ ಇಂದ್ರಿಯ ಸಂಸ್ಪರ್ಶಜ ಭೋಗ ಅದರಾಗ ಎಳಟ್ಟು ಅನಿತ್ಯವಾದದ್ದು, ಅದ ದುಃಖ ರೂಪಿ ಐತಿ ಅಂತ ತಿಳಿದವ ಅದನ್ನ ಬಂದ್ ಮಾಡ್ತಾನೆ ವ್ಯಾಪಾರ. ಎತ್ತರ ಕೂಡ ಚಾಲುವಾತ ನೋಡಿ ವ್ಯಾಪಾರ. 5 ಇಂದ್ರಿಯಗಳ ವ್ಯಾಪಾರ ಏನ್ ಲಾಭ ಮಾಡ್ಕೊಂಡಿರ? ಕಡಿಕೆ ಏನ್ ಉಳಿತಿ? ಶ್ರಮ, ದನಿವು, ಚಿಂತೆ ಇದಾವುದಿಲ್ಲ. ಹಾನಿ, ಹಳಿವು, ಮನುಷ್ಯ ಸಂತಾಪ, ಬಂದ್ ಅಡಿಗಡಿಗೆ ಮೋಸಗುತ್ತ. ಇದರ ವ್ಯಾಪಾರ ಮಾಡಿದೆ ಅಂದ್ರೆ ಗದ್ಲ ಚಾಲೋ ಆಯ್ತು ನೋಡಿ. ಇಂದ್ರಿಯ ಗೆದ್ದವ ಚಂದ್ರನಂಗೆ ಇರ್ತಾನಂತ. ಹೌದು, ಇಂದ್ರಿಯಗಳ ಗೊಡವಿಗೆ ಹೋಗ್ಲಿ ಇದ್ದಾವ ಆರಾಮ ಇರ್ತಾನ, ತಣ್ಣಗೆ ಇರ್ತಾನ. ಚಂದ್ರ ಅಂದ್ರೆ ಏನು? ತಂಪ, ಶಾಂತಿ ಇರ್ತೈತ. ಏನ್ ಮನಸ್ಸಿಗೆ ಸಮಾಧಾನ, ಶಾಂತಿ ಇರ್ತೈತಿ. ಈ ಭೋಗ ವಾಸನೆಗಳು ಯಾವ ಕಡಿಮೆ ಇರ್ತಾವ ಮನಸ್ಸಿಗೆ ಸಮಾಧಾನ, ತಂಪು ಇರ್ತೈತಿ, ಮನಸ್ಸು ಶಾಂತಿ ಇರ್ತೈತಿ. ಅವನು ಕಾಮನ ಗೆದಿಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು. ಕಾಮನ ಗೆದಿದ್ರೊಳಗೆ ಶೂರ್ತನ ತೋರ್ಸು, ಮಂದಿ ಗೆದಿದ್ರಾಗಲ್ಲ. ಮಂದಿಗೆ ಹೆದರ್ಸ್ಬಿಡ. ಜನಬಲ ಐತಿ, ಧನಬಲ ಐತಿ ಅಂತ ಮಂದಿ ಮ್ಯಾಗ ಇದನ್ನ ತೋರ್ಸಕ್ ಹೋದ್ರೆ ಶೂರ್ತನ ಅಂತಾರ. ಅಂತಃಕರಣ ಮೊದಲು ಸ್ವಚ್ಛ ಮಾಡ್ಕೋ. ಬಯಕೆಗಳ ಕಾಮನೆಗಳನ್ನೆಲ್ಲ ಹೊಡೆತಾಕೊಂಡಿಲ್ಲ. ಮನಸ್ಸಿನೊಳಗಿರ್ತಕ್ಕಂಥ ಎಲ್ಲಾ ಬಯಕೆಗಳನ್ನ ತೆಗೆದಾಕ. ಅವಾಗ ಅಂತಃಕರಣ ಸ್ವಚ್ಛತೆ. ಅದಕ್ಕೆ ತತ್ವವನ್ನು ಅನ್ವೇಷಣೆ ಮಾಡುವ ಮಂದಿರ ಅಂತ. ಅದಕ್ಕೆ ತತ್ವಾನ್ವೇಷಣ ಮಂದಿರ. ಯಾವುದೇ ಕಾಮ ಕ್ರೋಧಾದಿಗಳಿಲ್ಲದಂತ ಪರಿಶುದ್ಧವಾದ ಅಂತಃಕರಣ ತತ್ವಾನ್ವೇಷಣ ಮಂದಿರ ಅಂತ. ತತ್ವಾನ್ವೇಷಣ ಮಂದಿರ ಎಲ್ಲೈತೆ ಅಂದ್ರೆ ಧಾರವಾಡದಾಗೈತೆ ಅಂತ. ನಿಮ್ಮ ಇದ್ರಾಗ ಇಲ್ಲಿ ಅದ್ರ ಬಗ್ಗೆನೇ ಹೇಳಿದ್ರು ಅಜ್ಜ ಅವರು. ಅಪ್ಪಾರ ಯಾವ ವಿಷಯದ ಬಗ್ಗೆ ಹೇಳ್ತೀನಿ? ನಿಮ್ ತತ್ವಾನ್ವೇಷಣ ಮಂದಿರದ ಬಗ್ಗೆ ಹೇಳ್ತಂತ. ತತ್ವ ಅಂದ್ರೆ ತ್ರಿಕಾಲ ಬಾಧ್ಯವಾದಂತ ಇರು. ಅನ್ವೇಷಣೆ ಮಾಡೋದು ಅಂದ್ರೆ ಹುಡುಕೋದು. ಅದು ಎಲ್ಲಿ ಹುಡುಕಾಕೋದು? ಪರಿಶುದ್ಧವಾದ ಅಂತಃಕರಣದೊಳಗೆ ಅದನ್ನ ಅನ್ವೇಷಣೆ. ನಮ್ಗೆ ಯಾಕೆ ಅದನ್ನ ಅನ್ವೇಷಣೆ ಮಾಡುವ? ಅಂತಃಕರಣ ಸ್ವಚ್ಛ ಇಲ್ಲದಕ್ಕೆ ಅದ್ರ ಕಡೆ ಎಲ್ಲ ಕೊಡಕ್ಕಾಗವಲ್ದು. ನಾವು ಅದನ್ನ ಅನುಭವ ತಗೊಳಕ್ಕಾಗಲ್ಲ. ತುಂಬ್ಕೊಂಡು ಕುಂತೇವೆ ಅದ್ರಾಗ. ಎಲ್ಲೆಲ್ಲಿ ಜಗ ಇಲ್ಲ, ಖಾಲಿ ಮಾಡೋದನ್ನೆಲ್ಲ. ಈ ಭೋಗ ವಾಸನೆಗಳೆಲ್ಲ ಅದ್ರಾಗೆಲ್ಲ ತುಂಬಿಬಿಟ್ಟ. ವಾಸನೆಗಳೆಲ್ಲ ಮೆಮರಿ ಎಲ್ಲ ಹೇಗ್ರಿ ತುಂಬಿಬಿಟ್ಟೈತಿ. ಅದು ಮೊಬೈಲ್ನಾಗ ತುಂಬಿದಂಗ ಅದು ತುಂಬಿಬಿಟ್ಟೈತಿ. ಅದ ಕೆಲಸ ಏನ್ ಅದನ್ನೆಲ್ಲ ಖಾಲಿ ಮಾಡಿ ಖಾಲಿ ಮಾಡಿದಾಗ ಈ ವಿಚಾರ ಮಾಡ್ಕೋಬೇಕು. ಏನ್ ನೀವು ಹೊಸದಾಗಿ ಏನದ ತದ್ನ ತುರುಕ್ಬೇಕಾಗಿಲ್ಲ. ಬೈಲ ಸಾಮಾನ್ಯ ತೆಗೆದೋಗಿ ಬೈಲ ಐತೆ ರೆಡಿ ಇದ್ದದ್ದೈತಿ. ಹಂಗೆ ನಿನ್ನ ಮನಸ್ಸಿನಾಗಿಂದ ಎಲ್ಲ ಕಲ್ಪನೆಗಳನ್ನು ಸರಿಸಾಕು. ಇದ್ದ ವಸ್ತು ನಿನಗೆ ಇದ್ದಕ್ಕಿದ್ದಂಗೆ ಅನ್ಬೋದು. ಎಲ್ಲಿಂದಾರ ತರಬೇಕಾಗಿಲ್ಲ, ಏನಾರ ಮಾಡ್ಬೇಕಾಗಿಲ್ಲ. ಅದಕ್ಕಾಗಿ ರೆಡಿ ಇದ್ದದ್ದೈತಿ. ಕಾಮನ ಗೆದಿದ್ರೊಳಗೆ ಸೂರ್ತನ ತೋರ್ಸು. ಸೂರ್ಯಾರು ಎಷ್ಟು ಮಂದಿ ಇದ್ರಿ ಅಂತ ಹೇಳಿ. ನಿಮ್ಮ ಕಾರ್ಪೊರೇಷನ್ ಏರಿಯಾದಾಗೆ ಸೂರ್ಯಾರು ಎಷ್ಟು ಮಂದಿ ಇದ್ರು? ಇಂದ್ರಿಯಗಳನ್ನು ಹತೋಟಿ ಒಳಗೆ ಇಟ್ಕೊಂಡವ್ರು, ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಂಡವ್ರು ಎಷ್ಟು ಜನ ಸಿಗ್ತಾರೆ? ಇದಕ್ಕೆ ಜನ್ಮ ಜನ್ಮಾಂತರ ಪ್ರಯತ್ನ ಮಾಡಿರ ಬರ್ತೈತ್ರಿ. ಅದು ಯಾವಾಗಾರ ಒಂದಿನ ಕೇಳೇವ್ ಖರೆ, ಅದ್ರ ಕಂಟ್ರೋಲ್ ಮಾಡ್ಕೊಳಕ್ ಆಗೋದಿಲ್ಲ. ಎಲ್ಲ ಮಾಹಿತಿ ಐತಿ, ಮಾಹಿತಿ ಇದ್ರು ಅದನ್ನ ಹಿಡಿತದಾಗ ಇಟ್ಕೊಳಕ್ ಆಗೋದಿಲ್ಲ.
ಒಂದು ನಾಲಿಗೆ ಹಿಡಿತದಾಗ ಇಟ್ಕೊಳಕ್ ಆಗೋಲ್ಲ ನಿನಗೆ. ಇನ್ನು ಇನ್ನುಳಿದ ಇಂದ್ರಿಯಗಳನ್ನ ಹಿಡಿತದಾಗ ಇಟ್ಕೊಳಕ್ ಆಕೈತೆ ನಿನಗೆ? ಕಂಟ್ರೋಲ್ ಮಾಡ್ಕೊಳಕ್ ಆಗೋಲ್ಲ ನಿನಗೆ. ಏನ್ ಇಷ್ಟು ವರ್ಷ ಆತ್ ಕೇಳಾಕೈತಿ, ಒಂದರ ಇಂದ್ರಿಯಗಳ ಹಿಡಿತದಾಗ ಅದಾವನು. ಅದಕ್ಕೆ ಶೂರ್ತನ ಅಂದಾರ, ಇಂದ್ರಿಯಗಳನ್ನು ಹಿಡಿತದಾಗ ಇಡ್ಬೋದು. ಏನ್ ಈ ತೋರಿಕೆ ವ್ಯವಹಾರ ಇರುವಿಕೆಯನ್ನು ಏನು ಪರಿಚ್ಛಿನ್ನ ಮಾಡ್ಲಾರ್ದು. ತೋರಿಕೆ ವಿಕಾರ ತೋರಿಕೆಯಾಗ ಅದಾವ, ಇರುವಿಕೆಗೆ ಏನು ಮಾಡಿಲ್ಲ. ಆನಂದಮಯವಾದ ಇರುವು ಅದು ನಿರ್ದೋಷದ, ದೋಷರಹಿತ. ಮತ್ತು ಸಮಾಧ ಅಂತ ಹೇಳೇ ವೃತ್ತಿ ಅದ್ರ ಕಡೆ ಆ ಕಡೆ ಹೋದಾಗ ಬುದ್ಧಿ ಸಮ ಆಕೈತಿ. ನಿರ್ದೋಷಂ ಸಮಂ ಹಿ ಬ್ರಹ್ಮ. ಅದಕ್ಕೆ ಆ ಚಿಂತನದೊಳಗೆ ಯಾರು ತೊಡಗಿರ್ತಾರೆ ಅವಾಗ ನೆಮ್ಮದಿ ಆನಂದ ಸೂತ್ರ ಹತ್ತೈತೆ. ಯಾವುದು ದೋಷ ಇಲ್ಲದ್ದು, ವಿಕಾರ ಆಗಲಿ ಇದ್ದದ್ದು, ಅದ ನಿನ್ನ ಸ್ವರೂಪ. ಅದು ವಿಷಮ ಇಲ್ಲ, ಸಮಾಧ. ನಿರಂತರ ಸತ್ಸಂಗದೊಳಗೆ ತೊಡಗೋದ್ರಿಂದ ನಿನ್ನಲ್ಲಿ ಈ ವಿವೇಕ ಜಾಗೃತ. ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನುವಂಥ ವಿವೇಕವಂತರ ನಾವು ಆಗ್ಬೇಕಂದ್ರೆ ಸತ್ಸಂಗದ ಅಭ್ಯಾಸ ಬೇಕು ನಮಗೆ. ನಿರಂತರ ಪ್ರಾಣ ಉಳಿದಕ್ಕೆ ಅವರು ಸತ್ಸಂಗವನ್ನು ಬಿಡಬಾರ್ದು. ಜಡಬುದ್ಧಿ ಜಡಸಂಗ ಮಾಡಿ ಇದ್ದ ತಿಳುವಳಿಕೆದ ಮಜರಿಂಗ್ ಹೋಗಿ ಬೀಳ್ತಾನೆ. ವಿಚಾರ ಮಾಡೋ ಸಾಮರ್ಥ್ಯ ಸಹಿತ ಕುಂಠಿತ ಆಗುತ್ತೆ. ಸತ್ಸಂಗ ಸಿಗೋದು ಬಹಳ ದುರ್ಲಭ. ಮತ್ತು ಸಿಕ್ಕಂತ ಸತ್ಸಂಗದ ಸದುಪಯೋಗ ಮಾಡ್ಕೊಳ್ಳೋರು ಎಷ್ಟು ಮಂದಿ ಅಲ್ಲೇ ಇದ್ರು ಹತ್ತದಿಲ್ರಿ. ಅದು ಏನ್ ನಮ್ಮದು ಮತ್ತು ಬಾಳೆ ದೇಶನ ಆಯ್ತು. ವಿವೇಕ ಉದಯ ಆಗದ ಹೊರತು ನಮ್ಗೆ ವೈರಾಗ್ಯ ಬರುವುದಿಲ್ಲ. ವಿವೇಕದಿಂದನೇ ವಿಷಯ ದೋಷ ದರ್ಶನ ಆಕೈತಿ. ಅವಾಗ ನಮ್ಗೆ ಸ್ವಾಭಾವಿಕವಾಗಿ ಅದ್ರ ಬಗ್ಗೆ ಉದಾಸೀನ ಭಾವ ಬರ್ತದೆ. ಅದ್ರ ಹಕೀಕತೆ ಗೊತ್ತಾಗ್ಬಿಡ್ತದೆ. ಗೊತ್ತಾಗೋಲ್ಲ ನಮ್ಗೆ, ಇನ್ನೂ ಗೊತ್ತಾಗೋಲ್ಲ. ಎಷ್ಟು ಹೇಳಿದ್ರು ಕೇಳಿದ್ರು ಮತ್ತು ಇದ್ರಾಗ ಬುದ್ಧಿ ಹೋಗ್ಬಾರ್ದು. ಶಿವಾನಂದ ಅಜ್ಜ ಅವ್ರು ಸಣ್ಣಂದಿರ್ತಾನ 3 ವರ್ಷ ನಾವಿದ್ದಾಗ ಗೊತ್ತಾಗಿತ್ತು ಇದ್ರ ಹಕೀಕತೆ ಅಂತ. ಮುದ್ಗಾರ ತೆಗ್ದಾರ ಇದ್ರ ಹಕೀಕತೆ ಎಷ್ಟು ಮೊದಲ ಗೊತ್ತೈತಿ. ಅಂದ್ರೆ ಹಿಂದಿನ ಜನ್ಮದ ಅಭ್ಯಾಸದಿಂದ ಗೊತ್ತ. ನೀನು ಗೊತ್ತಾಗ್ಲಿಕ್ಕೆಲ್ಲ ಪಸಿಗೆ ಬೀಳುದ್. ನೀನು ಗೊತ್ತಾದ ಯಾಕೆ ಪಸಿಗೆ ಬೀಳ್ತಾನ ಆ ವಿಷಯ ವ್ಯಾಮೋಹಕ್ಕೆ. ಅದಕ್ಕೆ ಗೊತ್ತಾಗೈತೆ ಅಂತ ಅವರು ಮೋಹಕ್ಕೆ ಬೀಳಿಲ್ಲ. ಮೋಹ ಬೀಳದಂತೆ ಕಡೆಗಿದ್ದು ಈ ಆಟವನ್ನು ಮಾಡುವೆ ಅಂತ. ಇದು ಖರೆ ಅಂತ ಆಟ ಬರೋಬ್ಬರಿ ಮಾಡದನ. ಯಾಕ್ರಿ ವ್ಯವಸ್ಥಿತವಾಗಿ ಬಾಳೆ ವ್ಯವಹಾರ ನೀ ಹೆಂಗ ಸುಳ್ಳಂತ ತಿಳ್ಕೊಂಡ. ಈಗ ಆಟ ಆಡವ ಅವನು ಖರೆ ಅಂತ ತಿಳ್ಕೊಂಡಿರ್ತಾನ, ಪಾಠ ಮಾಡವ ಸುಳ್ಳಂತ ತಿಳ್ಕೊಂಡ ಆಟ ಹಂಗವ. ಅವ ತಿಳಿದವಂಗ ಬರ್ತೈತಿ, ನಿಜವನ್ನ ತಿಳಿದವಂಗ ಇದ್ರ ಆಟ ಆಡಕ್ ಬರ್ತೈತಿ. ಅವ ಬಹಳ ಚಂದ ಆಟ ಆಡ್ತಾನವ. ಅದು ಏನೋ ಕುಂದು ಬರ್ದಂಗ. ಅದಕ್ಕೆ ಜಾನನು ಲೌಕಿಕ ಪಾರಮಾರ್ಥವೆರಡನು ಮಾಡದೆ ಕೂಡಿ ನಡೆಸುತ್ತೇನು ಅಂತ. ಅವ್ ಗೊತ್ತಿರ್ತೈತಿ ಇದು ಎಷ್ಟ ಹಕೀಕತೆ ಇದು ಗೊತ್ತಿದ್ದ ಆಟ ಆಡ್ತಿರ್ತಾನ ಸುಳ್ಳು ಅಂತ ತಿಳ್ಕೊಂಡ. ನಮ್ಗ ಅದ ಖರೆ ಅಂತ ತಿಳ್ಕೊಂಡ ಬರುದಿಲ್ಲ ನಮ್ಗ. ಅಳಾಕ್ ಚಲೋ ಮಾಡ್ತೇವೆ, ಇವು ಉಸಿರುಗಳಿತೇವೆ, ಇವು ಏನಾಯ್ತು ಖರೆ ಅಂತ ಹಿಡ್ಕೊಂಡಕ್ಕೆಲ್ಲ ಬಾಧೆ ಪಡ್ತೇವೆ ನಾವು. ವೈರಾಗ್ಯ ಉದಯ ಆತು ಅಂದ್ರೆ ವಿಕಲ್ಪರಹಿತ ಆಕೈತಿ. ಕಲ್ಪನೆಗಳ ಸಂಬಂಧ ಎಲ್ಲ ತಪ್ಪಿ ಹೋಗ್ತೈತಿ. ಎರಡು ಕಲ್ಪನೆಗಳ ಮಧ್ಯಸ್ಥಿತಿಯಲ್ಲಿ ಆನಂದದ ಅನುಭವ ಎಲ್ಲರಿಗೂ ಆಗೈತಿ. ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಕೇವಲ ಆನಂದಮಯವಾದ ಇರುವಿನ ಅನುಸಂಧಾನ ಮಾಡ್ಲಿಕ್ಕೆ ಯುಕ್ತಿಗಳನ್ನು ಕೇಳಲಿಕ್ಕೆ ಬರ್ತಕ್ಕಂಥವ್ರು ಬಹಳ ಕಡಿಮೆ ಜನ. ಯಾರು ಇದ್ರ ಬಗ್ಗೆ ವಿಚಾರ ಮಾಡ್ತೀರಿ? ನಾವು ಬಿಟ್ಟು ಕೊಡ್ಲೆ ಬರೀ ಬಾಳೆ ಸುದ್ದಿ, ನನಗೆ ಹಂಗಾಗಿ ಹಿಂಗಾಗಿ ಸಮಸ್ಯೆನ ಅದಾವ ನಮ್ಮ ಎಲ್ಲ. ಅದಕ್ಕೆ ಹೆಂಗ್ ಮಾಡಿದ್ರಿ, ಇದನ್ನ ಬರೀ ಇದನ್ನ ಕೇಳ್ತೀವಿ.
ಈಗ ಅದ ಮುಖ್ಯ ಆಗ್ಬಿಟ್ಟದ ನಮಗ, ಅದ ಜೀವನ ಅಂತ ತಿಳ್ಕೊಂಡ್ಬಿಟ್ಟು ಅದು ಎಷ್ಟು ಮಾಡಿರು ಅದನ್ನ ಏನಪ್ಪ ಅದನ್ನ ಖರೆ ಅಲ್ಲ ಬಿಡಪ್ಪ ಮಗ, ಸುಳ್ಳು ಹೆಂಗಾದ್ರು ಅದ್ರ ಬಡವಿ ಎದಕ್ ಬೇಕಾಗಿ, ಸುಳ್ಳು ಅದ್ರಾಗ ಬ್ಯಾಳೆ ಕಳಿತೀವಿ ನಾವು ಕೇಳ್ತೀವಿ. ನಿಜವನ್ನು ತಿಳ್ಕೊಳ್ಳೋದು ಹೆಂಗ, ನಿಜವಾದದ್ದು ಯಾವುದು ಅನ್ನೋದು ತಿಳ್ಕೊಳ್ಳೋ ಅಭ್ಯಾಸ ನಾವು ಮಾಡಾಕತ್ತಿಲ್ಲ. ಅಂತ ಮಹಾತ್ಮರ ಇದು ಸಿಕ್ಕಾಗ ನಮ್ಗೆ ಅದನ್ನ ಸರಿಯಾಗಿ ಸದುಪಯೋಗ ಮಾಡ್ಬೇಕು. ಯಾರ ಏನಾರ ಸಂಶಯಗಳಿದ್ರೆ ಈಗ ಕೇಳಿ ನಮ್ಗೆ, ಯಾರು ಅದ್ರ ಬಗ್ಗೆ ಕೇಳೋರು, ನಮ್ಮ ಬಾಳೆ ಸುದ್ದಿನ ತರೋರಲ್ಲಿ ಬರೀ ಅವ್ರ ಮುಂದೆ. ಹೌದಪ್ಪ ನಿಂದ ಹೇಳ್ಕೊಂತ ಕುಂತೀನಿ, ನಂದು ಯಾರ ಮುಂದೆ ಹೇಳಿ ನಾನು ಅಂತಿದ್ರೆ ಎಲ್ಲ ಶರೀರ ಧಾರಣ ಮಾಡಿದವ್ರಿಗೆ ಇದ್ದದ್ವಲ್ಲ ಸಂಕಟ, ನಮ್ಮ ಸಂಕಟ ಯಾರಿಗೆ ಹೇಳೋಣ ಸರ್. ಪ್ರತಿಯೊಬ್ಬರಿಗೆ ಇರುವ ನಾವು ಪ್ರಾರಬ್ಧಕ್ಕನುಸಾರವಾಗಿ ಬರ್ತಿರ್ತಾವ ಸುಖ ದುಃಖಾದಿಗಳೆಲ್ಲ. ನಾವು ತಿಳ್ಕೊಂಡೇವೆ ಅವರು ಏನು ಬಾಳೆ ಶುದ್ಧ ನಡೆದೈತಿ, ಯಾರು ಬಾಳೆ ಶುದ್ಧ ನಡೆದೈತಿ, ಮಹಾತ್ಮರ ಬಾಳೆ ಏನಾರ ಶುದ್ಧ ಇರ್ತೈತೇನ? ಅದು ಶುದ್ಧ ಆಗುವುದನ್ನಲ್ಲ, ಅದ್ರ ಕಡೆ ಲಕ್ಷ ಕೊಟ್ರೆ ನೆಮ್ಮದಿ ಕೆಡಿಸ್ಕೊತೀನಿ. ಅದು ಸುಳ್ಳಂತ ತಿಳ್ಕೊಂಡು ಆಟ ಆಡಿದ್ರು ಅವ್ರು. ಹೆಂಗ ನಡೆದ್ರು ಬರ್ಲಿ, ಅದು ಬೇಕಾದ ಬರ್ಲಿ ಅಂತ ಅದ್ರ ಬಗ್ಗೆ ಅವರ ತಲೆ ಕೆಡಿಸ್ಕೊಳ್ಳಿಲ್ಲ. ಆನಂದಮಯವಾದ ಇರುವನ್ನು ಕುರಿತು ಸತತ ಯಾವ ಅಭ್ಯಾಸ ಮಾಡ್ತಿರ್ತಾನೆ, ನಾವು ಯಾವ ಭಯಭೀತಿನೂ ಇರ್ತದೆ, ಯಾವ ಚಿಂತೆನೂ ಇರುದಿಲ್ಲ. ಅದಕ್ಕೆ ಆದ್ರೆ ಅಭ್ಯಾಸದಾಗ ತೊಡಗಿ, ಯಾವ್ದು ಚಿಂತೆ ಇರಬಾರ್ದು, ಹೆದರಿಕೆ ಇರಬಾರ್ದು ಅನ್ನೋ ಹಂಗಿದ್ರೆ ಇದೇ ಆತ್ಮಚಿಂತನದ ಅಭ್ಯಾಸದಾಗ ನಿರಂತರ ತೊಡಗ, ಬಿಟ್ಟು ಬಿಡುತ್ತೆ. ನಮ್ಮ ಭಾರತೀಯ ಋಷಿಮುನಿಗಳ ತಪಸ್ಸಿನ ಪ್ರಭಾವ ಏನದ ನೋಡ್ರಿ, ಅದು ಎಂದೂ ನಾಶ ಆಗುವಂಥದ್ದು, ತ್ರಿಕಾಲ ಬಾಧ್ಯವಾದದ್ದು, ಅಮರದ, ಅದನ್ನು ಯಾರಿಗೂ ಮಾಸಿಸಲಿಕ್ಕೆ ಆಗುವುದು. ಬೇಕಾದಂತಹ ಕಠಿಣ ಪ್ರಸಂಗಗಳು ಬಂದಾವ, ನಮ್ಮ ಆಘಾತ ಪ್ರಸಂಗಗಳು ಭಾರತಕ್ಕೆ ಬಂದಾವನ್ನು ಸುಧಾ ಅದು ಇದರಿಂದ ಬದುಕೈತಿ, ಆಧ್ಯಾತ್ಮಿಕ ಸಂಸ್ಕೃತಿಯಿಂದ ಅದು ಬದುಕೈತಿ ನಮ್ಮ ಭಾರತ. ಬಂದದ್ದೆಲ್ಲ ಬರ್ಲಿಲ್ಲ ನಮ್ಗೆ, ಇದು ಈ ಒಂದು ಜ್ಞಾನ ನಿಷ್ಠ ಇತ್ತಂದ್ರೆ ಅದು ಏನಾಗೋದೆಲ್ಲ ಕರ್ಮಕ್ಕನುಸಾರ ಆಕೈತಿ ಬಿಡ ಅಂತ ತಿಳಿದಿರ್ತಾನ, ಎಲ್ಲಿ ಕೆಡಿಸ್ಬೇಕು ಹೋಗುದಿಲ್ಲ. ಅದೇನೋ ಮಾಡೈತಿ, ಅದಕ್ಕೆ ಹಂಗಾಗೈತಿ ಬಿಡು, ಮಾಡಿದ ಕರ್ಮ ಅನುಭವಿಸ್ತೈತಿ. ನಾವು ಯಥಾರ್ಥ ಇದ್ದ ವಸ್ತುನ ತಿಳುವಳಿಕೆ ಮಾಡ್ಕೊಳ್ಳೋ ಅಭ್ಯಾಸ ಐತಿ ಜ್ಞಾನಿಗೆ. ಜಗತ್ತಿನ ಆಗುಗಳ ಬಗ್ಗೆ ಅವ್ನು ತಲೆ ಕೆಡಿಸ್ಕೊಳಕ್ ಹೋಗುದಿಲ್ಲ, ಹಿಂಗೆ ಯಾಕೆ ಆತಿದ್ದು ಅಂತ ಅದನ್ನ ನೆನಪು ಮಾಡ್ಕೊತ ಕುಂದಿರ್ತಾರೆ ಅಜ್ಞಾನಿ. ಮಾಡಿದ್ದೆ ಅದಕ್ಕೆ ಆಗೈತಿ, ಅದಂಗೆ ಏನ್ ಆಗ್ಬೇಕಾದ್ರು ಒಳ್ಳೇದಕ್ಕೆ ಆಗೈತಿ, ಅದು ಆಗ್ಲಿ ಬಿಡ, ಮಾಡಿ ಅದನ್ನ ಉಣ್ಣು, ಅದನ್ನ ಏನ್ ಮಾಡಕ್ ತಪ್ಸಾಕ್ ಹೋಗ್ಬಿಡು. ಮಾಡಿದ ಅಡಿಗೆ ಹೆಂಗೈತಿ ಹಂಗೆ ಊಟ ಮಾಡೋದು, ಅದನ್ನ ಯಾರಿಗೂ ತಪ್ಪಿಸ್ಕೊಳಕ್ಕಾಗೋದು. ಸಾಲ ತೀರ್ಸಲಿ ಹಂಗ ಓಕೆ, ನೀನು ಯಾವ ನಮೂನಿ ಸಾಲ ಮಾಡಿ ಆ ಪ್ರಕಾರ ನೀ ತೀರ್ಸಬೇಕಾಗೈತಿ. ನಿಮ್ಮ ಇರುವು ಏನದನ್ನು ಯಾವ ಸ್ಥಿತಿಯಲ್ಲಿ, ಯಾವ ಅವಸ್ಥೆಯಲ್ಲಿ, ಯಾವ ಕಾರಣಾದಿಗಳ ಮೂಲಕ ಅನ್ಯ ಆಕಾರವನ್ನು ತಾಳಿತೀರಿ. ಅನ್ಯ ಆಕಾರವನ್ನು ತಾಳಿದ್ದ ಮನಸ್ಸ ಇರುವ ಆನಂದದಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ, ಅದು ಇರುವಂಗ ಐತೆ. ಬದಲಾವಣೆ ಆಗುವುದೆಲ್ಲ ಎಲ್ಲಿ ಆಗೈತಿ, ತೋರಿಕೆಯಾಗ ಆಗೈತಿ, ಇರುವಿಕೆಯೊಳಗೆ ಏನು ಆಗಿಲ್ಲ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಇರುವ ಆನಂದ ಇರುವಂಗ ಐತೆ ಇದೆ, ಎಂದೂ ಬದಲಾವಣೆ ಆಗಿಲ್ಲ. ಈ ಶರೀರ ಬದಲಾವಣೆ ಏನು ಅಂತ, ಈ ಕಾಳು ಕೆಡಿಸೋ ಹುಳ ಇದು. ನೀವೇನಿದ್ದೀರಿ ಅದ್ರ ಕಡೆ ಲಕ್ಷ ಕೊಟ್ಟು ನೋಡ್ಕೋರಿ, ಅದು ಕಾಳು ಕೆಡಿಸೋ ಹುಳ ಅಲ್ಲ. ನಾವು ಏನಿದ್ದೇವೆ ಅನ್ನೋದನ್ನ ನೆನಪಿಗೆ ತಗೊಳ್ಳೋ ಸಂಬಂಧದ ಇದು ಮನುಷ್ಯನ ಜನ್ಮ. ಮನುಷ್ಯ ಕುಲದ ಜನರದ ಲಾಭ ನಾನಾರಂಭದನ್ನು ತಿಳ್ಕೊಳ್ಳು. ಇದನ್ನ ನೀವು ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರೆ, ನಿನ್ನ ನಿಜವನ್ನು ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ವ್ಯರ್ಥ. ಈ ಶರೀರ ನಾನನ್ನು ತಿಳುವಳಿಕೆ ಗಟ್ಟಿ ಹಾಕೊಂಡು ಕುಂತಿದ್ದು ಅಜ್ಞಾನದಿಂದ ನಿರಂತರ ನಿನ್ನ ಇರುವಿನ ಕಡೆ ಎಲ್ಲ ಕೊಟ್ಟಾಗಿದೆ, ನಿನಗೆ ಸಂಶಯ ಬರ್ತದೆ, ಇದು ಹೌದು ಅಲ್ಲೂ ನಾನು.
ಅರಿವು ಇರುವ ಆನಂದವನ್ನು ಪಂಚಭೂತಗಳಿಂದ ತಯಾರು ಮಾಡ್ತಾರೆ. ನಿನ್ನ ಯಾರು ಹಡ್ದಾರನ? ಶರೀರ ಹಡ್ದಾರ. ಇನ್ಯಾರ ಹಡ್ದಾರ? ಆ ಪಂಚಭೂತಾದಿಗಳಿಂದ ಸಂಘಟಿತವಾಗಿ ಹುಟ್ಟಿದ್ದೀವಿ. ಆದ್ರೆ ಅರಿವು ಇರುವ ಆನಂದವನ್ನು ಪಂಚಭೂತಾದಿಗಳಿಂದ ಕುಡಿಸಿ ತಯಾರು ಮಾಡ್ಯಾರ. ನಿನ್ನ ಯಾರ ಕುಡಿಸಿ ತಯಾರು ಮಾಡ್ಯಾರ? ಶರೀರ ತಯಾರು ಮಾಡ್ಯಾರ. ಅಪ್ಪೊಂದಷ್ಟು ಹೊಲಸು ಅವೊಂದಷ್ಟು ಹೊಲಸು ಕೂಡಿಸಿ ತಯಾರಾಗ್ಯದ. ನಿನ್ನ ಅರಿವು ಇರುವ ಆನಂದವನ್ನು ಏನು ಕುಡಿಸಿ ತಯಾರು ಮಾಡ್ಯಾರ? ಅದು ನಿರ್ಮಾಣ ಮಾಡಲ್ಪಟ್ಟಂತ ವಸ್ತು ಅಲ್ಲ, ರೆಡಿ ಇದ್ದದ್ದು. ಏನ್ ವಿಕಾರ ಆಗೋದ್ದಿನಿಸ್ದಾಗಿಂದ ತಯಾರಾದ ವಸ್ತು, ಅದು ವಿಕಾರಕ್ಕೆ ಹೋಗುವಂತ. ನೀನು ಈ ವಿಕಾರ ಆಗುವ ವಸ್ತುಗಳಿಂದ ತಯಾರಾದ ವಸ್ತು ಅಲ್ಲ. ನೀನು ಯಾವುದೇ ಸಾಮಾನ್ಯದಿಂದ ನೀನು ತಯಾರು ಮಾಡಿ ರೆಡಿ ಇದ್ದದ್ದು, ಅದನ್ನು ಸಿದ್ಧವಾದ ವಸ್ತು ಅದು. ನಿರಂತರ ಇರುವಿನ ಅನುಸಂಧಾನ ನಡೆಯುತ್ತೆ ನೋಡಿ. ಅದನ್ನು ಆ ತಿಳುವಳಿಕೆ ಆಗ್ಬೇಕಾತಂದ್ರೆ ನಿರಂತರ ಅಭ್ಯಾಸ ಮಾಡಿದಾಗ ನಮ್ಮ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ. ಅದಕ್ಕೆ ಆ ಸಾಧನೆಗಳು ತೊಡಗಿ ನಿರಂತರ ಯಾವ ತೊಡಗ್ತಾನ ಅವಾಗ ಅದ್ರ ಲಾಭ ಆಕೈತಿ. ಜದ್ರೊಳಗೆ ಲಾಭ ಐತೆ ಅನ್ನೋದು ಗೊತ್ತಿಲ್ಲ. ನಮ್ಗೆ ಇಂದ್ರಿಯಗಳ ಮಜಾ ಮಾಡೋದ್ರೊಳಗೆ ಲಾಭ ಐತೆ ಅಂತ ತಿಳ್ಕೊಂಡು ಜೀವನ ಎಲ್ಲ ಅದ್ರಾಗ ಕಳೆದು ಹಾಳು ಮಾಡ್ಕೊಂಡಿಲ್ಲ ಜನ್ಮ. ಎಷ್ಟು ಮಹಾತ್ಮರು ಎಚ್ಚರಿಕೆ ಕೊಟ್ಟರು ಬಿಡೋದನ್ನ ಇಂದ್ರಿಯಗಳ ಮಜಾ ಮಾಡೋದ್ರಾಗ. ಅವನ್ನೆಲ್ಲ ಹತೋಟಿ ಒಳಗಿಟ್ಟು ಬಂದ್ ಮಾಡೋನು. ಸಿಕ್ಕಂಗ ಹರಿ ಬಿಡಬೇಡ. ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ನೀನು ಅಂತಃಕರಣ ಯೋಗ್ಯತೆ ಆಕೈತಿ. ಭೂಮಿಕಾ ತಯಾರಾಗಬೇಕಾಗ್ತದ. ಅವನ್ನೆಲ್ಲ ಬಂದ್ ಮಾಡು. ಹೊರಗೆ ಹೊರದಾಡೋದೆಲ್ಲ ಮನಸ್ಸು ಹೋಗದಂಗೆ ಕಂಟ್ರೋಲ್ ಮಾಡ್ಕೊ. ಅಂದಾಗ ಹಿಡಿತದಾಗ ಇಟ್ಕೊಂಡಾಗ ಇದ್ರ ಸೂತ್ರ ಹತ್ತೈತಿ ನಿಮ್ಗೆ, ಆನಂದದ ಸೂತ್ರ. ಇನ್ನ ಹಣಿಕೆ ಹಾಕ್ಬೇಕು ಅನ್ನೋದು ಇತ್ತಂದ್ರೆ ಇದನ್ನು ಎಷ್ಟು ಕೇಳಿದ್ರು ಮತ್ತು ತೂತಿನ ಗಡಿಗೆ ಹೌದಿಲ್ಲ. ತೂತಿನ ಗಡಿಗೆ ಪಾತಕರ ಸಂಘ ಎದಕ್ಕೂ ಬೇಡ ಅಂದಾಗ ಇಂದ್ರಿಯ ನಿಗ್ರಹ ಇಲ್ಲೇ ನೀ ಎಷ್ಟು ಕೇಳಿದ್ರು ಇದೆಲ್ಲ ವ್ಯಾಪ್ತ ಆಗ್ತದೆ.